नमो ब्रह्मा नमो महद्भ्यः वंदेनं सच्चिदानन्दं गिरिवर्यं महामतिं वेदान्तसारज्ञं सद्गुरुं प्रणतोऽस्मि सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं ताजानं समाश्रये श्री श्री सच्चिदानन्देन्द्र सरस्वती महासद्गुरु यदि च एकेन पुरुषेण वाद मांच आदायता ये चोड़ो मांच बंधकारणे कर्मण्येव नियोजयसि इति विषण्ण मनसम् अर्जुनम् कर्म नारभे इत्येवं मन्वानम् आलक्ष्य आहा भगवान् नन्नನ್ನಾದರೋ ಚಾಂದಸ್ತು ಅಂತ ಅರ್ಥ ಮಾಂಚಾನ ಮಾಮ ಮಾಂಸೋ ನನ್ನನ್ನಾದರೋ ಪರಮಾತ್ಮನು ಬಂಧಕ್ಕೆ ಕಾರಣವಾದ ಕರ್ಮದಲ್ಲಿ ಕಟ್ಪಾಡು ಮಾಡ್ತೇನೆ ನಿಯೋಗ ಮಾಡೋದು ಕಟ್ಪಾಡು ಮಾಡೋದು ನೀ ಅದನ್ನೇ ಮಾಡ್ಬೇಕು ನೀ ಅದರಲ್ಲೇ ಇರ್ಬೇಕು ನಿಂಗೆ ಅದೇ ಮುಖ್ಯವಾದ್ದು ಬಂಧಕ್ಕೆ ಕಾರಣವಾದ ಕರ್ಮದಲ್ಲಿ ನಿಯೋಗ ಮಾಡ್ತೇನೆ ಆದ್ರೆ ಕರ್ಮಕ್ಕಿಂತ ಜ್ಞಾನ ಹೆಚ್ಚೆಂದು ಹೇಳ್ತಾ ಇದ್ದಾನೆ ಅದಕ್ಕೆ ಸಾಕ್ಷಾತ್ ಪುರುಷಾರ್ಥ ಮೋಕ್ಷ ಆಗತ್ತೆ ಹೇಳ್ತಾ ಇದ್ದಾನೆ ಇದಕ್ಕೆ ಯಾವ ವಿಧ ಮಾಡು ಅಷ್ಟೇ ಹೇಳ್ತಾ ಇದ್ದಾನೆ ಏನು ಪುರುಷಾರ್ಥ ಹೇಳಿಲ್ಲ ಕರ್ಮದಲ್ಲಿಯೇ ನನ್ನ ಕಟ್ಪಾಡು ಮಾಡ್ತಾ ಇದ್ದಾನೆ ಈ ರೀತಿ ವಿಷಣ್ಣ ಮನಸಂ ವಿಷಣ್ಣಂ ಮನಃ ಯಸ್ಯ ಸಹ ತಂ ವಿಷಣ್ಣ ಮನಸಂ ಕುಸಿದು ಹೋದ ಮನಸ್ಸುಳ್ಳವನು ವಿಷಣ್ಣ ಕುಸಿದು ಹೋದ ಪೂರ್ತಿ ಕೊಲಾಪ್ಸ್ ಆದ ಮನಸ್ಸು ಯಾಕೆ ಹಿಂಗೆ ಮಾಡ್ತಾನೆ ಪರಮಾತ್ಮ ಅಯ್ಯೋ ನಮಗೂ ಜ್ಞಾನ ಕೊಡಬಾರ್ದೆ ನಮಗೂ ಜ್ಞಾನ ಹೇಳಬಾರ್ದೆ ಕರ್ಮ ಮಾಡು ನನ್ ಗೋಹಿಕೋತಾನೆ ಪರಮಾತ್ಮ ಅಂತ ಆ ರೀತಿ ಬಿಡಲ್ಲ ಅವನು ಇಷ್ಟ ಹೇಳ್ಬಾರ್ದು ಬಿಡಲ್ಲ ಕರ್ಮನೇ ಮಾಡ್ಲೇಬೇಕು ಕುಸಿಬಿಟ್ಟಿದ್ದಾನೆ ಕುಸಿದು ಹೋದ ಮನಸ್ಸುಳ್ಳವನಾದ ಅರ್ಜುನ ಕರ್ಮನಾರದೆ ಕರ್ಮ ನಾನು ಮಾಡಲ್ಲ ಈ ರೀತಿ ಯೋಚನೆ ಮಾಡ್ತಿದ್ದಾನೆ ತೀರ್ಮಾನ ಮಾಡಿಲ್ಲ ಯೋಚನೆ ಮಾಡ್ತಿದ್ದಾನೆ ಅದನ್ನು ಕಂಡವನಾಗಿ ಭಗವಂತ ನೋಡ್ದ ಮುಖ ಅವನಿಗೆ ಸೈಕಾಲಜಿಲಿ ಎಕ್ಸ್ಪರ್ಟ್ ಪರಮಾತ್ಮ ಹೀಗೆ ಸೈಕಾಲಜಿ ಅವನಿಗೆ ಹೇಳ್ಕೊಳ್ಬೇಕಾಗಿಲ್ಲ ಮುಖ ನೋಡ್ಲೇ ಇದೇ ನಿಮ್ ಮನಸ್ಸಲ್ಲಿರೋದು ಅಂತ ಕೌನ್ಸಿಲಿಂಗ್ ಮಾಡೋದ್ರಲ್ಲಿ ಅವನ ದ್ವಿತೀಯ ಅವನಿಗೆ ಯಾವ ಕೌನ್ಸಿಲಿಂಗ್ ಹೇಳ್ಕೊಡ್ಬೇಕಾಗಿಲ್ಲ ಕೌನ್ಸಿಲಿಂಗ್ ಆಗಲಿ ಅವನು ಗೊತ್ತು ಅರ್ಜುನದ ಮನಸ್ಸಲ್ಲಿ ನಾನು ಕರ್ಮ ಮಾಡೋದಿಲ್ಲ ಹಂಗೆ ಇರ್ತೀನಿ ಅಂದ್ಕೊಂಡವನಾಗಿದ್ದಾನೆ ಅನ್ನೋದನ್ನ ಕಂಡುಕೊಂಡವನಾಗಿ ಭಗವಂತ ಹೇಳ್ತಾ ಇದ್ದಾನೆ ನೋಡಯ್ಯ ಅರ್ಜುನ ಕರ್ಮ ಮಾಡದೆ ಹೋದ್ರೆ ನಟಸನ್ಯಸನಾದೇವ ಸಿದ್ಧಿ ಸಮಧಿಗಚ್ಚರಿ ಬಿಟ್ಬಿಟ್ಟೆ ಮಾತ್ರ ಸಿದ್ಧಿ ಆಗೋದಿಲ್ಲ ಅಂತ ಅಥವಾ ಜ್ಞಾನ ಕರ್ಮನಿಷ್ಠಯೋ ಪರಸ್ಪರ ವಿರೋಧಾತ್ ಏಕೇನ ಪುರುಷೇಣ ಯುಗಪತ್ ಅನುಷ್ಠಾತುಂ ಅಶಕ್ಯತ್ವೇ ಸತಿ ಇತರೇತರಾಪೇಕ್ಷೆಯೋಃ ಇತರೇತರ ಅನಪೇಕ್ಷೆಯೋಃ ಏವ ಪುರುಷಾರ್ಥೇತುತ್ವೇ ಪ್ರಾಪ್ತೆ ಕರ್ಮನಿಷ್ಠಾಯಾಃ ಜ್ಞಾನನಿಷ್ಠಾ ಪ್ರಾಪ್ತಿ ಹೇತುತ್ವೇನ ಪುರುಷಾರ್ಥೇತುತ್ವಂ ನ ಸ್ವಾತಂತ್ರ್ಯೇಣ ಜ್ಞಾನನಿಷ್ಠಾತು ಕರ್ಮನಿಷ್ಠೋಪಾಯ ಲಬ್ಧಾತ್ಮಿಕಾ ಸತಿ ಸ್ವಾತಂತ್ರ್ಯೇಣ ಪುರುಷಾರ್ಥ ಹೇತು ಅನನ್ಯಾಪೇಕ್ಷಾ ಇಚ್ಛೇತಮರ್ಥಂ ಹೇತು ಪುರುಷಾರ್ಥ ಅನನ್ಯಾನಪೇಕ್ಷಾ ಅನ್ಯಾನಪೇಕ್ಷಾ ಇತ್ಯೇತಮರ್ಥಂ ಪ್ರದರ್ಶಯಿಷ್ಯನ್ ಆಹ ಭಗವಾನ್ ಮುಂದೆ ಸ್ವಲ್ಪ ಪೀಳಿಗೆ ಆಗ್ತಾ ಇರೋದು ಅರ್ಜುನ ನಕರ್ಮಣ ಮನಾರಂಭ ನಿಷ್ಕರ್ಮ ಅಂತ ಹೇಳ್ಬೇಕು ನೋಡಪ್ಪ ಕರ್ಮವನ್ನು ಆರಂಭ ಮಾಡಿದ್ರೆ ನಿಷ್ಕರ್ಮ ಸಿಗೋದೇ ಇಲ್ಲ ಕರ್ಮ ಮಾಡದೇ ಕೂತ್ಕೊಂಡ್ರು ಆಗಲ್ಲ ಅಂತ ಇನ್ನೊಂದು ಸಂಬಂಧ ಆಗ್ತದೆ ಈ ಜ್ಞಾನಕರ್ಮ ಸಮಸ್ಯೆ ಖಂಡನೆ ಮಾಡ್ಬೇಕಲ್ಲ ಆ ಖಂಡನೆ ಹೇಳ್ತಿದ್ದಾನೆ ಅಂತ ಜ್ಞಾನನಿಷ್ಠ ಕರ್ಮನಿಷ್ಠ ಅಂತ ಎರಡು ನಿಷ್ಠೆ ಉಂಟಲ್ಲ ಆ ಎರಡು ನಿಷ್ಠೆ ಒಬ್ಬರಲ್ಲೇ ಒಂದೇ ಕಾಲಕ್ಕೆ ಎರಡು ಒಟ್ಟಿಗೆ ಆಗಲ್ಲ ಪರಸ್ಪರ ವಿರೋಧ
ಜ್ಞಾನನಿಷ್ಠೆಗೂ ಕರ್ಮನಿಷ್ಠೆಗೂ ಒಬ್ಬನಲ್ಲಿ ಒಂದೇ ಕಾಲಕ್ಕೆ ಇರೋದು ಪರಸ್ಪರ ವಿರೋಧವಾದ್ರಿಂದ ಒಬ್ಬ ಪುರುಷನಿಂದಲೇ ಒಟ್ಟಿಗೆ ಅನುಷ್ಠಾನ ಮಾಡಕ್ ಆಗಲ್ಲ ಅಂತ ತೀರ್ಮಾನವಾಗಲಾಗಿ ಅಶಕ್ಯತ್ವ ಸತಿ ಅಸತ್ಯಕ್ಕೆ ಸಿದ್ಧಿ ಅಂತ ಅಸತ್ಯವಾಗಲಾಗಿ ಮಾಡಕ್ಕಾಗಲ್ಲ ಅಂತ ಆದ್ಮೇಲೆ ಅವಾಗ ಇತರೆ ಅನಪೇಕ್ಷೆಯವರಿಗೆ ಒಂದಿನ್ನೊಂದಕ್ಕೆ ಅಪೇಕ್ಷೆ ಇಲ್ಲದೇನೆಯೇ ಪುರುಷಾರ್ಥಕ್ಕೆ ಕಾರಣವಾಗಿದೆ ಅನ್ನೋದು ಬಂದು ಒದಗಲಾಗಿ ಒಬ್ಬನೇ ಮಾಡಕ್ಕಾಗಲ್ಲ ಆದ್ಮೇಲೆ ಇದೇ ಪುರುಷಾರ್ಥವೇ ಬೇರೆ ಇದೇ ಪುರುಷಾರ್ಥವೇ ಬೇರೆ ಅಂತ ಅನಿಸ್ಬಿಡುತ್ತೆ. ಹಾಗೂ ಅಲ್ಲ, ಒಬ್ಬನೇ ಅನುಷ್ಠಾನ ಮಾಡಕ್ ಆಗೋಲ್ಲ ಅನ್ನೋದು ನಿಜ. ಆದ್ರೆ ಒಂದಿನ್ನೊಂದಕ್ಕೆ ಅಪೇಕ್ಷೆ ಇಲ್ಲದೆ ಸ್ವತಂತ್ರವಾಗಿ ಎರಡು ಸ್ವತಂತ್ರ ಪುರುಷಾರ್ಥ ಕೊಡುತ್ತಿರೋದು ಇಲ್ಲ. ಅದು ಈ ಥ್ರೂವಾಗೆ ಬರಬೇಕು. ಕರ್ಮನಿಷ್ಠೆ ಜ್ಞಾನಿಷ್ಠ ಮೂಲಕವಾಗಿ ಪುರುಷಾರ್ಥ ಕೊಡಬೇಕು. ಒಂದಿನ್ನೊಂದಕ್ಕೆ ಒಟ್ಟಿಗೆ ಮಾಡೋದಕ್ಕೆ ಅಪೇಕ್ಷೆ ಇಲ್ಲ ಅನ್ನೋದು ನಿಜವಾದ್ರು, ಆದ್ರೆ ಜ್ಞಾನನಿಷ್ಠೆ ಕರ್ಮನಿಷ್ಠೆಯಿಂದಲೇ ದೊರಕುವಂಥದ್ದು, ಕರ್ಮಯೋಗದಿಂದಲೇ ದೊರಕುವಂಥದ್ದು ಅನ್ನೋದು ಹೇಳ್ತಾರೆ. ಒಂದಿನೊಂದಕ್ಕೆ ಅಪೇಕ್ಷೆ ಇಲ್ಲ ಅನ್ನೋದು ಇಲ್ಲ ಆದ್ಮೇಲೆ ಪುರುಷಾರ್ಥ ಹೇತುತ್ವ ಅನಪೇಕ್ಷೆಯೋ ಇತರೇತರಾನಪೇಕ್ಷೆಯವರೆಗೂ ಪುರುಷಾರ್ಥ ಇರುತ್ತೆ. ಪುರುಷಾರ್ಥಕ್ಕೆ ಕಾರಣವಾಗುವುದರಲ್ಲಿ ಒಂದಿನೊಂದಕ್ಕೆ ಅಪೇಕ್ಷೆ ಇಲ್ಲ ಅಂತ ಈ ರೀತಿ ಬಂದು ಒದಗಲಾಗಿ ಕರ್ಮನಿಷ್ಠೆ ಇದೆಯಲ್ಲ ಅದು ಎಂಥದ್ದು? ಜ್ಞಾನನಿಷ್ಠಾ ಪ್ರಾಪ್ತಿ ಹೇತುತ್ವೇನ, ಜ್ಞಾನದಲ್ಲಿ ನೆಲೆ ನಿಲ್ಲುವುದು ಎಂಬುದಕ್ಕೆ ಕಾರಣವಾಗುವುದರ ಮೂಲಕವಾಗಿ ಜ್ಞಾನನಿಷ್ಠೆ ಬರೋದಕ್ಕೆ ಕರ್ಮನಿಷ್ಠೆಯೇ ಕಾರಣ. ಕರ್ಮನಿಷ್ಠೆಯನ್ನು ಚೆನ್ನಾಗಿ ಮಾಡಿದ್ರೆ ಹೋದರೆ ಜ್ಞಾನನಿಷ್ಠ ಬರೋದೇ ಇಲ್ಲ. ಆ ಜ್ಞಾನನಿಷ್ಠಾ ಪ್ರಾಪ್ತಿಗೆ ಕಾರಣವಾಗುವುದ್ರ ಮೂಲಕ ಕರ್ಮನಿಷ್ಠೆಯು ಪುರುಷಾರ್ಥಕ್ಕೆ ಹೇತುವಾಗಿದೆ ಅಂತ ರನ್ವಯ. ಹಾಗೆ ಕರ್ಮನಿಷ್ಠಾಯ ಪುರುಷಾರ್ಥ ಹೇತುತ್ವಂ ಕಥಂ ಪುರುಷಾರ್ಥ ಹೇತುತ್ವಂ ಜ್ಞಾನನಿಷ್ಠಾ ಪ್ರಾಪ್ತಿ ಹೇತುತ್ವೇನ, ಜ್ಞಾನದಲ್ಲಿ ನೆಲೆ ನಿಲ್ಲುವುದು ಅನ್ನೋದಕ್ಕೆ ಕಾರಣವಾಗುವುದ್ರ ಮೂಲಕ ಪುರುಷಾರ್ಥಕ್ಕೆ ಹೇತುತ್ವವಾಗಿದೆ ಹೊರತು ಕರ್ಮನಿಷ್ಠೆ ಸ್ವತಂತ್ರವಾಗಿ ಜ್ಞಾನದಂತೆಯೇ ಅಲ್ಲ. ಜ್ಞಾನನಿಷ್ಠೆಗೆ ನೇರವಾಗಿ ಅದು ಕಾಮ್ಯಕರ್ಮ, ದೂರೇಣ ಅವರಂ ಕರ್ಮ ಕಾಮ್ಯಕರ್ಮ, ದೂರೇಣ ಕರ್ಮ. ಇದು ಪರಂಪರೆಯಿಂದ ಕರ್ಮಯೋಗ ಜ್ಞಾನಯೋಗಕ್ಕೆ ಇದಾಗತ್ತೆ ಅಂತ. ಚಿತ್ತಶುದ್ಧಿ ದೂರೇಣ ಕೇವಲ ಕರ್ಮ ಬುದ್ಧಿಯೋಗ ಧನಂಜಯ ಅದು ಕೃಪಣಾ ಫಲ ಬೈ ಬಿಟ್ಟಿದ್ದಾನೆ. ಉಪಕಾರ ಮಾಡುತ್ತೆ, ಆರಾಧೋಪಕಾರಕ್ಕೆ ಹೌದು, ಆರಾಧೋಪಕಾರಕ್ಕೆ ಕರ್ಮಯೋಗ ಹೌದು. ಅದೇ ಅದು ಕರ್ಮಯೋಗಕ್ಕೆ 4 ಇದಿಲ್ಲ ಕ್ವಾಲಿಫಿಕೇಶನ್ ಅದಿರ್ಬೇಕು. ಈಶ್ವರ ಬುದ್ಧಿ, ದ್ವಂದ್ವ ಪ್ರಾಣ, ಸಮರ್ಥ ಬುದ್ಧಿ, ಇದಿದ್ದೇನೆ ಅಸಂಗ ಮಾಡ್ಬೋದು. ಯೋಗಸ್ಥ ಕುರು ಕರ್ಮಾಣಿ ಅನ್ನೋದೇ ಕರ್ಮಯೋಗದ ವಿಧಿವಾಕ್ಯ. ಹೀಗಾಗಿ ಪುರುಷಾರ್ಥಕ್ಕೆ ಹೇತುವಾಗುವಿಕೆಯನ್ನ ಆ ರೀತಿ ಜ್ಞಾನನಿಷ್ಠಾ ಪ್ರಾಪ್ತಿಗೆ ಕಾರಣವಾಗೋದ್ರ ಮೂಲಕ ಪುರುಷಾರ್ಥಕ್ಕೆ ಹೇತುತ್ವವನ್ನು ಪಡ್ಕೊಳ್ಳುತ್ತೆ ಹೊರತು ಕರ್ಮನಿಷ್ಠೆ ನೇರವಾಗಿ ಅಲ್ಲ. ಸ್ವಾತಂತ್ರ್ಯ ಇಲ್ಲ. ಜ್ಞಾನನಿಷ್ಠೆ ಆದರೂ ಕರ್ಮನಿಷ್ಠೋಪಾಯ ಲಬ್ಧಾತ್ಮಿಕ ನೋಡಿ. ಜ್ಞಾನನಿಷ್ಠೆಗೆ ಒಂದು ವಿಶೇಷ ಕೊಟ್ಟರು. ಜ್ಞಾನನಿಷ್ಠೆ ಹೇಗೆ ಸಿಗತ್ತೆ? ಕರ್ಮನಿಷ್ಠೆಯಲ್ಲಿ ಆ ಕರ್ಮನಿಷ್ಠ ಅನ್ನುವಂತಹ ಉಪಾಯದಿಂದ ಸ್ವರೂಪವನ್ನು ಪಡ್ಕೊಳುತ್ತೆ. ಅದು ಅಂದ್ರೆ ಜ್ಞಾನನಿಷ್ಠೆ ಸ್ವತಂತ್ರ ಕೊಡುತ್ತೆ. ಅದು ಜ್ಞಾನನಿಷ್ಠೆ ಬರೋದಕ್ಕೆ ಕರ್ಮನಿಷ್ಠ ಉಪಾಯ ಹೌದು. ಅದು ಉಪಾಯ ಅಂದ್ರೆ ಮೊದಲು ಮಾಡ್ಕೊಂಡಿರ್ಬೇಕಾಗಿರೋದು ಕರ್ಮನಿಷ್ಠೆ. ಮೊದಲು ಕರ್ಮನಿಷ್ಠೆಯನ್ನು ಮಾಡ್ಕೊಂಡು ಚಿತ್ತಶುದ್ಧಿ ಹೊಂದಿ ಜ್ಞಾನನಿಷ್ಠೆ ಪಡ್ಕೊಳ್ತಾರೆ. ಜ್ಞಾನನಿಷ್ಠೆ ಪಡ್ಕೊಳ್ಳೋಕೆ ಕರ್ಮನಿಷ್ಠೆ ಉಪಾಯ. ಅದು ಜ್ಞಾನನಿಷ್ಠೆ ಪ್ರಾಪ್ತಿ ಆದ್ಮೇಲೆ ಮೋಕ್ಷ ಕೊಡೋಕೆ ಸ್ವತಂತ್ರ ಕೊಟ್ಬಿಡುತ್ತೆ. ಅದು ಸ್ವರೂಪದಿಂದ ಒಂದಿನ್ನೊಂದಕ್ಕೆ ಅಪೇಕ್ಷೆ ಇಲ್ಲ. ಕರ್ಮನಿಷ್ಠಾ ಸ್ವರೂಪಕ್ಕೂ ಜ್ಞಾನನಿಷ್ಠಾ ಸ್ವರೂಪಕ್ಕೂ ಸ್ವತಂತ್ರ. ಆದ್ರೆ ಸ್ವರೂಪದಿಂದ ಸ್ವತಂತ್ರವಾದರೂ ಜ್ಞಾನನಿಷ್ಠೆ ಇದರಿಂದಲೇ ಲಬ್ಧಾತ್ಮಿಕ. ಸ್ವರೂಪ ಪಡೆಯೋದು ಇದರಿಂದಲೇ. ಜ್ಞಾನನಿಷ್ಠಾ ಸ್ವರೂಪ ಪಡೆಯೋದಕ್ಕೆ ಮಾತ್ರ ಜ್ಞಾನದ ಅಪೇಕ್ಷೆ ಇದೆ. ಜ್ಞಾನ ಸ್ವತಂತ್ರವಾಗಿ ಬೇಕಾಗುತ್ತೆ. ನನ್ಗೆ ಬಂದು ಒದಗಲಾಗಿ ಯಾರು ಮಾಡ್ಕೊಂಡ್ಬಿಡ್ಬೋದು. ಒಂದಕ್ಕೆ ಅಪೇಕ್ಷೆನೇ ಇಲ್ಲ, ಅದು ಎರಡು ಸ್ವತಂತ್ರ, ಇದು ಪಾಡಿದ್ದು ಅದು ಪಾಡಿದ್ದು ಅಂತ ಇಲ್ಲ. ಒಂದು ಡಿಪೆಂಡೆಂಟ್, ಒಂದು ಮಾತ್ರ ಸ್ವತಂತ್ರ ಅಂತ ತಿಳಿಸ್ಕೊಡ್ಬೇಕು. ಕರ್ಮನಿಷ್ಠೆ ಸ್ವತಂತ್ರ ಪುರುಷಾರ್ಥ ಕಾರಣವಾಗಲ್ಲ, ಜ್ಞಾನನಿಷ್ಠಾ ಮೂಲಕವಾಗಿ. ಜ್ಞಾನನಿಷ್ಠೆ ಕರ್ಮನಿಷ್ಠೆಯಿಂದ ದೊರಕಿದ್ದಾದರೂ ಕೂಡ ತನ್ನ ಫಲವಾದ ಮೋಕ್ಷವನ್ನು ನೇರ ತಾನೇ ಕೊಟ್ಬಿಡುತ್ತೆ. ಅದು ಕರ್ಮಯೋಗ ಮಾತ್ರ ಮೋಕ್ಷವನ್ನು ನೇರ ಕೊಡಲ್ಲ, ಮಾಗಿ ಕೊಡಲ್ಲ. ಹಾಗೆ ಜ್ಞಾನನಿಷ್ಠೆ ಇದು ಏನ್ ಮಾಡೋದು ಭಾಷ್ಕರು, ಜ್ಞಾನನಿಷ್ಠೆ ಯಾವ್ದಾರು ಅಂದ್ರೆ ಎಂಥ ಜ್ಞಾನನಿಷ್ಠ? ಕರ್ಮನಿಷ್ಠೋಪಾಯ ಲಬ್ಧಾತ್ಮಿಕ ಜ್ಞಾನನಿಷ್ಠ. ಕರ್ಮನಿಷ್ಠೆಯಲ್ಲಿ ತಾತ್ಪರ್ಯದಿಂದ ಇರೋದು ನಿಷ್ಠೆ. ತತ್ಪರತೆಯಿಂದ ಕರ್ಮದಲ್ಲಿಯೇ ಇರೋದು ಅನ್ನೋದೇನಿದೆ ಆ ನಡವಳಿಕೆಯಿಂದ ಸಿಕ್ಕಿದ್ದಾಗಿರುವಂತಹ ಜ್ಞಾನನಿಷ್ಠೆ. ಆ ಜ್ಞಾನನಿಷ್ಠೆಯು ಸ್ವಾತಂತ್ರ್ಯ ಪುರುಷಾರ್ಥ ಹೇತು, ಸ್ವತಂತ್ರವಾಗಿ ಪುರುಷಾರ್ಥ ಕಾರಣ ಇದೆ. ಲಕ್ಷ್ಮೀ ಮಾತಿಗೆ
ಯಾರಿಗೆ ನೇರವಾಗಿ ಜ್ಞಾನ ನಿಷ್ಠೆ ಬರೋ ಸಾಧ್ಯತೆನೇ ಇಲ್ಲ, ಕರ್ಮನಿಷ್ಠೆ ಬಂದ ನಂತರವೇ ಬರ್ಬೇಕದು. ಅದೇ ಭಗವಂತನ ಅಭಿಪ್ರಾಯ ಹಾಗೆ. ಅದರಿಂದನೇ ಪರಸ್ಪರ ಅವಿರೋಧ ಅಂತ ಹೇಳ್ತಾ ಇರೋದು. ಭಗವಂತನ ಅಭಿಪ್ರಾಯದಲ್ಲಿ ಜ್ಞಾನನಿಷ್ಠೆ ಅನ್ನೋದು ಯಾವಾಗಲಾದ್ರೂ ಒಂದು ಕರ್ಮನಿಷ್ಠೆಯಲ್ಲಿ ಇದ್ದವನೇ ಜ್ಞಾನನಿಷ್ಠೆ ಪಡ್ಕೊಳ್ತಾನೆ. ಅದು ಜನ್ಮಾಂತರಕ್ಕೆ ಹೋದ್ರೆ ಅದು ಇದಾಗುತ್ತೆ, ಶ್ರದ್ಧಾ ವಿಚಾರ, ನಂಬಿಕೆ ವಿಚಾರ ಆಗುತ್ತೆ, ಅನುಭವ ಆಗಲ್ಲ. ಒಂದು ಯುಕ್ತಿ ಏನು ಅಂದ್ರೆ ಚಿತ್ತಶುದ್ಧಿ ಕರ್ಮಯೋಗವಲ್ಲದೆ ಯಾವುದು ಸಿದ್ಧಿ ಆಗುವುದೇ ಇಲ್ಲ. ಕರ್ಮಯೋಗದ ತರಹ ಇರ್ತಕ್ಕಂಥ ಬೇರೆ ಭಾಷಿಕ ಚೈತ್ಯದಲ್ಲಿ ಸತ್ಯವಚನ, ಅಹಿಂಸಾ, ಬ್ರಹ್ಮಚರ್ಯ ಇತ್ಯಾದಿಗಳ ಅದು ಮಾಡೋಕ್ಕೂ ಕರ್ಮಯೋಗ ಬೇಕು ಅಂತ ಎಲ್ಲ ಮಾಡಿದ್ರೆ ಅಷ್ಟೇ. ಒಂದಂತೂ ಯುಕ್ತಿ ನಿಜ, ಕರ್ಮಯೋಗವನ್ನು ಮಾಡಿದ್ರೆ ಅದು ಚಿತ್ತಶುದ್ಧಿ ಕಾರಣವಾಗುತ್ತೆ ಅನ್ನೋದು ಕಂಡಿದೆ. ಕರ್ಮಯೋಗ ಈ ತರಹ ಕರ್ಮಯೋಗಕ್ಕೆ ಲಕ್ಷಣ ಏನಿದೆ, ಆ ರೀತಿ ಕರ್ಮಯೋಗ ಅನುಷ್ಠಾನ ಮಾಡಿದ್ರೆ ಚಿತ್ತಶುದ್ಧಿನ ಕೊಟ್ಟೇ ಕೊಡುತ್ತೆ. ಆ ಚಿತ್ತಶುದ್ಧಿ ಕೊಟ್ಟ ಮೇಲೆ ಮುಂದಿನ ಸ್ಟೆಪ್ ಇದೆಯಲ್ಲ, ಅದನ್ನ ಈ ಶಬ್ದ ಮಾದಿಗಳು ಆ ರೀತಿ ಜ್ಞಾನಿಷ್ಠೆ ಹೋಗ್ತಾನ, ನಮ್ಮನ್ನು ನೇರವಾಗಿ ತತ್ವ ವಿಚಾರ ಬರ್ತಾನ ಅನ್ನೋದು ಅದು ಅವರವ್ರು ಬಿಟ್ಟರು. ಚಿತ್ತಶುದ್ಧಿ ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಮಟ್ಟಿಗೆ ಚಿತ್ತಶುದ್ಧಿ ಆಗಿದೆ ಅನ್ನೋದ್ ಮೇಲೆ ಬೇಗವಾಗಿ ತತ್ವ ವಿಚಾರ ಬರ್ತಾನ. ಅದು ಸ್ವಲ್ಪ ಇನ್ನೂ ಸಾಧನೆ ಮಾಡ್ತೀನಿ, ಭಕ್ತಿ ಯೋಗಕ್ಕೆ ಹೋಗ್ತೀನಿ, ಧ್ಯಾನ ಯೋಗ ಮಾಡ್ತೀನಿ, ಇನ್ನು ಶಬ್ದ ಮಾದಿಗಳು ಇರ್ತೀನಿ, ಏಕಾಂತ ವಾಸ ಮಾಡ್ತೀನಿ, ಇರ್ಲೇಬೇಕು. ಅದಕ್ಕೆ ಸಹಕಾರಿ ಸಾಧನ ಅಂದ್ರು. ಅದು ಅವರವ್ರು ಬಿಟ್ಟಿದ್ದು. ಹೌದು, ಭಕ್ತಿ ಉಪಾಸನೆ ಹೋದ್ರು ಅದು ಒಂದು ಸ್ಟೆಪ್ ಆಗುತ್ತೆ. ಅದು ಇಲ್ಲಿ ಬರ್ಲೇಬೇಕು ಅವ್ರಿಗೆ ಮೋಕ್ಷಕ್ಕೆ ತತ್ವಜ್ಞಾನ ಇದೆ, ಮೋಕ್ಷ ಆಗೋದೇ ಇಲ್ಲ. ಅದೇನು ಭಕ್ತಿ ಉಪಾಸನ ಅಂದ್ರೆ ಭಕ್ತಿದು ಪುರಾಣೋಕ್ತವಾದಿ ಭಾಷೆ, ಭಕ್ತಿ ವೈದಿಕ ಭಾಷೆ ಉಪಾಸನ ಅವ್ರಿಗೆ ಸುಲಭವಾಗುತ್ತೆ ತತ್ವಜ್ಞಾನ ಆಗೋದಕ್ಕೆ. ಅಪೇಕ್ಷೆ ಪಟ್ರೆ ಆ ಉಪಾಸನೆಯಿಂದ ಏಕಾಗ್ರತೆಯು ಚಿತ್ತಶುದ್ಧಿಯು ಚೆನ್ನಾಗಿರುತ್ತೆ, ವಿಚಾರ ಬೇಗ ನಾಟುತ್ತೆ ಅವರಿಗೆ. ಅದು ಸ್ವತಂತ್ರವಾಗಿ ಜ್ಞಾನನಿಷ್ಠೆಯು ಪುರುಷಾರ್ಥಕ್ಕೆ ಹೇತು, ಅನ್ಯ ಅನಪೇಕ್ಷ, ಇನ್ನೊಂದನ್ನು ಅಪೇಕ್ಷೆ ಪಡಲ್ಲ, ಅದು ನೇರಾಗದು ತನ್ನ ಫಲವನ್ನು ಕೊಟ್ಟುಬಿಡುತ್ತೆ ಎಂಬಿ ಅರ್ಥವನ್ನು ತೋರಿಸಬೇಕು ಎಂದು ಇಷ್ಟಪಟ್ಕೊಂಡವನಾಗಿ ಭಗವಂತ ಹೇಳ್ತಾ ಇದ್ದಾನೆ. ಭಗವಂತ ಯಾವ ಕಾರಣದ ಕರ್ಮಯೋಗನ ಬಿಡ್ತಾನೆ ಇಲ್ಲ. ಕರ್ಮಯೋಗ ಬೇಸಿಕ್ ಹಾಕ್ಲೇಬೇಕು, ಕರ್ಮಯೋಗದ ಮೇಲೆ ನಿನ್ನ ಮುಂದೆ ಬರಬೇಕು ಅನ್ನೋದನ್ನ ತುಂಬಾ ಒತ್ತಾ ಇದ್ದಾನೆ. ತುಂಬಾ ಜನ ಲೋಕದಲ್ಲಿ ತುಂಬಾ ಜನ ಇರೋದು ಕರ್ಮಯೋಗಕ್ಕೆ ಅಧಿಕಾರಿಗಳಿರೋದು. ಅದು ಗೊತ್ತಿಲ್ಲ. ಅವ್ರೇನ್ ಮಾಡಲಿ, ಕರ್ಮವನ್ನ ಡ್ಯೂಟಿಯಾಗಿ ಮಾಡಿದ್ರು ಕರ್ಮಯೋಗ ಅನ್ಕೊಂಡಿದ್ದಾರೆ. ಡ್ಯೂಟಿಯಾಗಿ ಮಾಡಿದ್ರೆ ಕರ್ಮಯೋಗ ಆಗಲ್ಲ. ಕಾಯಿಕವೇ ಕೈಲಾಸ ಅಂತಾರೆ. ಕಾಯಿಕವೇ ಕೈಲಾಸ ಅನ್ನೋದು ಇದಿರ್ಬೋದು, ಅವ್ರಿಗೊಂದು ಇದಾಗ್ಬೋದು. ಆದ್ರೆ ಕರ್ಮಯೋಗ ಅಷ್ಟೇ ಅಲ್ಲ. ಕರ್ಮಯೋಗಕ್ಕೆ ಪರಮೇಶ್ವರನ ಭಕ್ತಿ ಬೇಕು. ಪರಮೇಶ್ವರನ ಅಪಾರವಾದ ಭಕ್ತಿ ಇಟ್ಕೊಂಡು ಅವನು ಹೇಳಿದ ಕರ್ಮ ಅವನ ಕರ್ಮ, ಇದು ಅವನ ಕರ್ಮನ ಅವನ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೀನಿ. ಮಾಡುವಾಗ್ಲೂ ಕೂಡ ಆ ಮಾಡುವ ಸಾಮರ್ಥ್ಯವಲ್ಲ ಅವನೇ ಕೊಟ್ಟಿದ್ದು, ಅವನದೇ ಬಂದದ್ದು. ನಮ್ಮ ಸ್ವಾಮಿ ಇದರಲ್ಲಿ ಅನುಭವ ಅಂತ ಹೇಳಿದ್ದಾರೆ, ಪೂಜೆ ಮಾಡುವಾಗ ನಾವು ಏನು ಉಪಕರಣಗಳು ಇಟ್ಕೊಂಡಿದೀವಿ ಅದೆಷ್ಟು ಅವನ ಅನುಗ್ರಹದಿಂದ ಬಂದಿದ್ವು. ನಮ್ಗೇನು ಹೂ ಬಿಡ್ಸಕ್ಕಾಗಿಲ್ಲ, ನಾವೇ ನೀರು ಸೃಷ್ಟಿ ಮಾಡಿಲ್ಲ. ಪೂಜೆ ಬೇಕಾದ್ರೆ ನೀರು ನಾವು ಸೃಷ್ಟಿ ಮಾಡಿಲ್ಲ, ಅದಕ್ಕೆ ಬೇಕಾದ ಉಪಕರಣ ಯಾವುದು ನಾವು ಮಾಡಿಲ್ಲ. ನಮ್ಗೆ ಪೂಜೆ ಮಾಡೋ ಸಾಮರ್ಥ್ಯವೂ ನಮ್ದಲ್ಲ. ಅದು ಅನ್ನ ಶಕ್ತಿ ರೂಪವಾಗಿ ಕನ್ವರ್ಟ್ ಆಗೋದಕ್ಕೂ ಅವನದೇ ನಿಯಮ. ಅದು ಡಸ್ಟ್ಬಿನ್ಗೆ ಅನ್ನ ಹಾಕಿದ್ರೆ ಶಕ್ತಿ ರೂಪ ಕನ್ವರ್ಟ್ ಆಗಲ್ಲ, ದೇಹದಲ್ಲಿ ಹಾಕಿದ್ರೆ ಯಾಕಾಗುತ್ತೆ ಅಂದ್ರೆ ಅವನ ನಿಯಮ. ಅವನ ನಿಯಮದಂತೆಯೇ ಅನ್ನ ಬಂದಿದ್ದು, ಅವನ ನಿಯಮದಂತೆ ಅನ್ನ ಜೀರ್ಣವಾಗಿ ಶಕ್ತಿ ರೂಪ ಕನ್ವರ್ಟ್ ಆಗಿದ್ದು. ಪ್ರೇರಣೆಯು ಅವನದೇ. ನಂದು ತಂದ್ಕೊಳಕ್ ಏನಿದೆ ಇಲ್ಲಿ, ಯಾಕೆ ಸುಮ್ಮನೆ ನಾನ್ ಮಾಡಿದೆ ಅನ್ಕೋತೀಯ, ಅದನ್ನ ನೀನ್ ಸಿಕ್ಕಾಕೋತೀಯ. ಮಾಡ್ದೆ ಅನ್ನೋದನ್ನ ಬಿಡೋದೇ ಕರ್ಮಯೋಗ. ನಾನಿಲ್ಲ, ನಂದಲ್ಲ ಅಂತ ಅನ್ಕೊಳ್ಳೋದಿದೆಯಲ್ಲ, ಅದೇ ಕರ್ಮಯೋಗದ ಮೂಲ ರಹಸ್ಯ. ನಾನು ಕಿತ್ತಾಕ್ಬೇಕು. ಕಿತ್ತಾಕೋದಕ್ಕೆ ಈಶ್ವರಪ್ಪನ ಬುದ್ಧಿನ ಮಾಡು, ಫಲಾಪೇಕ್ಷೆ ಇಡೇ ಮಾಡು, ದ್ವಂದ್ವ ಪ್ರಹಾಣ ಪೂರ್ವಕವಾಗಿ ಮಾಡು, ಸಮತ್ವ ಬುದ್ಧಿನ ಮಾಡು ಅಂತ ಬೇರೆ ಬೇರೆ ಶಬ್ದ ಹೇಳ್ತಾರೆ ಹೊರಟು ಮೂಲತಃ ನಾನು ಕಿತ್ತಾಕ್ಬೇಕು. ನಾನು ಎಲ್ಲಿವರೆಗೆ ಕಾಡತ್ತೋ ಅಲ್ಲಿವರೆಗೆ ಏನ್ ಮಾಡುದು ವಿವೇಕ ಮಾಡಿಬಿಡಲ್ಲ, ಹೋಗ್ಬೇಕು ನಾನು. ಕರ್ಮಣ ಮನ ಆರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷಃ ಅಶ್ನುತೆ ನ ಚ ಸನ್ಯಸನಾತ್
एव सिद्धिं समधिगच्छति। ಕರ್ಮಣ ಮನಾರಂಭಾದ ಆಯಾಯ ವರ್ಣಾಶ್ರಮಕ್ಕೆ ಗೊತ್ತು ಮಾಡಿದ ಕರ್ಮ ಅಂತ ಇಲ್ಲಿ ಮುಖ್ಯಾರ್ಥ. ಒಂದು ಯಾವ ಕರ್ಮವನ್ನಾದ್ರೂ ಈಶಾಪ್ತ ಬುದ್ಧಿನ ಮಾಡಬಹುದು. ಇನ್ನೊಂದಿದೆ ವಾಕ್ಯ ಯತ್ಕರೋಷಿ ದರ್ಶನಾಶಿ ಅಂತ, ಅದು ಇದು ಸಾಮಾನ್ಯ ಹೇಳ್ತಂತಹ ಇದು ವರ್ಣಾಶ್ರಮಕ್ಕೆ ಗೊತ್ತು ಮಾಡಿದ್ದಾಗ ಅವರವರ ಕರ್ಮ ಮಾಡೋದಿದೆಯಲ್ಲ ಅದು ಜಾಸ್ತಿ ಸಿದ್ಧಿ ಕೊಡುತ್ತೆ. ಲೌಕಿಕ ಕರ್ಮವನ್ನು ಈಶಾಪ್ತ ಬುದ್ಧಿನ ಮಾಡೋದಕ್ಕಿಂತಲೂ ವರ್ಣಾಶ್ರಮ ಕರ್ಮಗಳನ್ನ ಅನುಷ್ಠಾನ ಮಾಡೋದು ಅತಸ್ಥಿತರೋ ಜ್ಯಾಯೋ ಲಿಂಗಾಚ್ಯ ಸೂತ್ರದಲ್ಲಿ ಸರ್ವಾಪೇಕ್ಷ ಯಜ್ಞಶ್ರೇಷ್ಠವಲ್ಲ ಅತಸ್ಥಿತರೋ ಜ್ಯಾಯೋ ಲಿಂಗಾಚ್ಯ ಇದರಲ್ಲಿ ಇಂದಿನ ಆಶ್ರಮ ಕರ್ಮ ಇದೆಯಲ್ಲ ಅದು ಪ್ರಬಲ, ಅದು ಚಿತ್ತಶುದ್ಧಿಗೆ ಬೇಗ ಕೊಡುತ್ತೆ. ಕರ್ಮಗಳನ್ನು ಆರಂಭ ಮಾಡಲು ಕರ್ಮ ಮಾಡೋ ಸ್ವಭಾವನಾಗಿ ಕರ್ತೃತ್ವ ಬುದ್ಧಿ ಇಟ್ಕೊಂಡು ನಾನು ಕರ್ಮ ಮಾಡೋಣ ಅಂತ ಸೋಮಾರಿಯಾಗಿದ್ದು ಮೂದೇವಿಯಾಗಿದ್ರೆ ನಿಂಗೆ ನೈಷ್ಕರ್ಮ್ಯ ಅಲ್ಲ, ಐಹಿಕ ಸುಖವೂ ಆಗಲ್ಲ, ಲೌಕಿಕ ಯಾತ್ರೆ ನಡೆಯಲ್ಲ, ಒಂದು ದೇಹದ ಸ್ಥಿತಿ ಚೆನ್ನಾಗಿರಲ್ಲ, ಮನೆಯ ಒಂದು ವಾತಾವರಣ ಚೆನ್ನಾಗಿರಲ್ಲ. ಮನೆಯಲ್ಲಿ ನಮ್ಮ ನಂದಣ್ಣ ಅಂತ ಹೇಳಿದ್ದ, ಒಂದು ನಮ್ಮೂರು ಹೊಸ್ತು ಅವಾಗ ರಾಮ್ತಾಗ ಇದು ಮಾಡ್ಬೇಕು ಇದ್ದಾರೆ. ಆ ಒಂದು ಭರಾಟೆಯಲ್ಲಿ ಎಲ್ಲರೂ ಜಪ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳಾದಿಯಾಗಿ ಅಂದ್ರೆ 6-8 ಹುಡುಗರಿಗೆ 30-40 ಹುಡುಗಿದ್ದಾರೆ. ವಯಸ್ಸಾಗಿ ಕೆಲಸ ಮಾಡ್ಬೇಕು. ಇದೇನಾಗಿದೆ ನಂಗೆ ಜಪ ಆಗಿಲ್ಲ ಕೂತ್ಕೊಂಡಿದ್ದಾರೆ. ಜಪ ಮನೆಗೆ ಅತಿಥಿಗಳು ಬಂದ್ರೆ ಅವ್ನು ಕಾಫಿ ಕೊಡೋರಿಲ್ಲ, ಯಾರು ತಿಂಡಿ ಮಾಡೋರಿಲ್ಲ. ಮನೆಗೆ ಎಲ್ರಿಗೂ ತಿಂಡಿ ಮಾಡಿ ಊಟ ಮಾಡಿದ್ರೆ ಎಲೆ ಎತ್ತೋರಿಲ್ಲ. ಎಲ್ಲವನ್ನೂ ವಯಸ್ಸಾದವ್ರು ಮಾಡ್ಬೇಕು, ಯಾರು ಅಜ್ಜಿ ವಯಸ್ಸಾದವರು. ಇದೆಂತ ಇದು ತಪ್ಪು. ನೀವು ಮಾಡೋ ಕರ್ಮದಲ್ಲ ಭಗವಂತನ ತಗೋಬೇಕೇ ಹೊರತು ನನ್ ಜಪ ಏನು ಮಾಡಬಾರ್ದು ಅನ್ನೋದು ಅಂದ್ರೆ ಏನು ಮಾಡೋದಲ್ಲ ಅನ್ನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಶುರುನಲ್ಲೇ ನಾನು ಏನು ಮಾಡಬಾರ್ದು, ಸುಮ್ಮನೆ ಯಾವ ತರ ಮಾಡ್ಬೇಕು ಅನ್ನೋದೇ ಕರ್ಮ ಸ್ವಭಾವ. ಕರ್ಮ ತ್ಯಾಗ ಮಾಡಂಗಲ್ಲ, ಕರ್ತೃತ್ವ ಬುದ್ಧಿ ಬಿಡ್ಬೇಕು, ಅಭಿಮಾನ ಬಿಡ್ಬೇಕು. ನಮ್ಗೆ ಇವಳು ಅಂತ ಕೇಳಿದ್ಲು ಶ್ಯಾಮಲ ಅಂತ ಬದ್ಧತೆ. ಯಾವ ಪೂಜೆ ಮಾಡಿದ್ರೆ ಯಾವ ಕರ್ಮ ಮಾಡಿದ್ರೆ ಭಗವಂತ ಬೇಗ ಇದಾಗತ್ತೆ. ಹಂಗಿಲ್ಲ ಕಡೆ ಮಾಡೋದೆಲ್ಲವನ್ನೂ ಭಗವಂತ ಅರ್ಪಣೆ ಮಾಡಿದ್ರೆ ಭಗವಂತ ಪ್ರೀತಿ ಆಗುತ್ತೆ ಹೊರತು ಇದು ಹೆಚ್ಚು ಇದು ಕಮ್ಮಿ ಹಾಗಾದ್ರೆ ಕರ್ಮದಲ್ಲೇ ಹೇಗೆ ಮಾಡಕ್ ಬರೋದಾ? ನಿಮ್ಗೆ ಯಾವಾಗ ಇದೆಲ್ಲಾದ್ರೂ ಮಾಡೋ ಕರ್ಮವನ್ನ ಈಶ್ವರ ಬುದ್ಧಿನ ಮಾಡಿ ಫಲಾಭಿಕೆ ಮಾಡಿದ್ರೆ ಸಿದ್ಧಿ ಆಗತ್ತೆ. ಅದು ಇದೆಲ್ಲ ಹಾಗೆ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ಕರ್ಮ ಮಾಡುತ್ತೀನಿ ಅಂತ ಅನ್ಕೊಂಡ್ಬಿಟ್ರೆ ಏನಂತ ಅದಕ್ಕೆ ಶಾಸ್ತ್ರದಲ್ಲಿ ಬರೀ ನಾನು ಚಿಂತನೆಯಲ್ಲೇ ಇರ್ತೀನಿ ಇದನ್ನ ಸನ್ಯಾಸ ಮಾಡಿ ಹೊರಟು ಹೋಗುತ್ತಾರೆ ಶಾಸ್ತ್ರಗಳು. ಇದೇ ಕಾರಣಕ್ಕೆ ಈ ಮನೆಯಲ್ಲಿ ಇದ್ಕೊಂಡು ಬರೀ ಮನೆ ಫೆಸಿಲಿಟಿ ಬೇಕು, ಅಲ್ಲ ಟೈಮ್ ಟು ಟೈಮ್ ಊಟ ತಿಂಡಿ ಎಲ್ಲ ಬೇಕು, ಮನೆ ಕೆಲಸ ಏನು ಮಾಡಲ್ಲ ಅಂದ್ರೆ ಇದು ಮನೆಗೂ ಅಪಚಾರ, ನಿನಗೂ ಅಪಚಾರ, ಶಾಸ್ತ್ರಕ್ಕೂ ಅಪಚಾರ. ತಪ್ಪದು. ಹಾಗೆ ನೀನು ಫುಲ್ ಡಿವೋಟ್ ಆಗ್ತೀಯಾ, ಹೊರಟೋಗ್ ಮನೆಯಿಂದ. ಎಲ್ಲೋ ಇರೋ ಗುಡ್ಡು ಗಾಡಿ ಭಗವಂತ ನೋಡ್ಕೊಳ್ತಾರೆ, ಎಲ್ಲೋ ಇದ್ರು ಆ ನಂಬಿಕೆಯಲ್ಲಿ ಹೊರಟೋಗು. ಇಲ್ಲ ಮನೆಯಲ್ಲಿ ಇದ್ಕೊಂಡು ಟೈಮ್ ಟು ಟೈಮ್ಗೆ ಕಾಫಿ ತಿಂಡಿ ಊಟ ಎಲ್ಲ ಆಗ್ಬೇಕು ಅಂದ್ರೆ ಆ ಮನೆ ತಕ್ಕಂತ ವಾತಾವರಣ ಹೊಂದ್ಕೋಬೇಕು, ನಡ್ಕೊಳ್ಬೇಕು, ಏನು ಮಾಡಕ್ಕಾಗಲ್ಲ. ಆದ್ರೆ ನಡ್ಕೋಬೇಕಾದ್ರೂ ನೀನು ಅಂಟ್ಕೋಬೇಕು ಅಂತ ಏನಿಲ್ಲ. ಅಲ್ಲಿ ನೀನು ವಿವೇಕದಿಂದ ಇದ್ಕೊಂಡು ಭಗವತ್ ಪ್ರೇಮ ಇಟ್ಕೊಂಡು ನನ್ನ ಪಾಲಿಗೆ ಭಗವಂತ ಈ ಡ್ಯೂಟಿ ಕೊಟ್ಟಿದ್ದಾನೆ, ಇದನ್ನೇ ನಾನು ಅವನ ಪ್ರಯತ್ನ ಮಾಡ್ತೀನಿ, ಖಂಡಿತ ಮಾಡ್ಬೋದು. ಒಂದು ಅಡಿಗೆ ಮಾಡೋದಿರ್ಬೋದು, ಪಾತ್ರೆ ತೊಳೆದಿರ್ಬೋದು, ಮನೆ ಗುಡಿಸೋದಿರ್ಬೋದು, ಒರೆಸೋದು, ಪ್ರತಿಯೊಂದು ಇದು ಭಗವಂತನ ಮನೆ, ಇದು ಪರಮಾತ್ಮನ ಮನೆ, ಅವನ ಮನೆಯಲ್ಲಿ ನಾನು ಇದೀನಿ, ಅವನು ಕೆಲಸ ಮಾಡ್ತಿದ್ರೆ ನಿಮ್ಮ ಹೃದಯದಲ್ಲಿ ನೀವು ಭಗವಂತನಾಗ್ಬಿಟ್ರೆ, ನೀವು ಹೃದಯದಿಂದ ಭಗವಂತನಾಗ್ಬೇಕೆ ಹೊರತು ಶರೀರದಿಂದ ಅಲ್ಲ. ಹೃದಯದಿಂದ ಭಗವಂತ ಆಗ್ಬಿಟ್ಟು ಶರೀರ ಹೇಗಾದ್ರೂ ಇದ್ಕೊಳ್ಳಿ, ಎಲ್ಲಾದ್ರೂ ಇರ್ಲಿ, ಕಾಡಲ್ಲಾದ್ರೂ ಇರ್ಲಿ, ನಾಡಲ್ಲಾದ್ರೂ ಮನೆಯಲ್ಲೇ ಇರ್ಲಿ, ನೀವು ಮುಕ್ತ ಆಗ್ತೀರಾ. ಬೇರೆ ನಾನು ಶರೀರದಿಂದ ಭಗವಂತ ಜಪ ತಪ ಮಾಡ್ತೀನಿ, ಮನಸ್ಸಿನಿಂದ ಮಿಥ್ಯಾಚಾರಿ ಆಗ್ತದೆ, ನಾನು ಏನೇನು ವಿಷಯ ಮಾಡ್ತಿದ್ದೆ, ಅದಾಗೋದಿಲ್ಲ. ಹೇಳಿದ ಗುರು ತುಂಬಾ ಗುರು ಹೇಳಿದ್ರೆ ಹಾಗೆ ಅವಧೂತರು ಜಪ ಮಾಡ್ಕೊಂಡು ಕೂರ್ಬೇಕು ಅಂತ ಅನ್ಕೋಬೇಡಿ. ಜಪ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಭಗವತ್ ಪ್ರೇಮ ಇಟ್ಕೊಂಡು ಗುಡಿಸೋದು, ಒರೆಸೋದು, ಕೆಲಸ ಎಲ್ಲ ಮಾಡಿ. ಒಂದು ಆಕ್ಟಿವಿಟೀಸ್ ನಿಲ್ಬಾರ್ದು. ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ, ಆಶ್ರಮ ಶುದ್ಧವಾಗಿರ್ಬೇಕು, ಅಚ್ಚುಕಟ್ಟಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಬಂದವರಿಗೆಲ್ಲ ವ್ಯವಸ್ಥೆ ಇರ್ಬೇಕು, ಅತಿಥಿ ಅಭ್ಯಾಸ ಸೇವೆ ಚೆನ್ನಾಗಿ ನಡಿಬೇಕು, ಅನ್ನದಾನ ನಡಿಬೇಕು, ಗೋದಾನ ನಡಿಬೇಕು, ಎಲ್ಲೂ ನಡಿಬೇಕು. ಪ್ರತಿಯೊಂದು ಭಗವಂತನ ಕೆಲಸ ಅಂತ ಮಾಡಿ. ಹಾಗೆ ಮಾಡಿದ್ರೆ ದೇಹವು ಚಟುವಟಿಕೆಯಲ್ಲೇ ಇರುತ್ತೆ, ಆರೋಗ್ಯವಾಗಿರುತ್ತೆ, ಮನಸ್ಸು ತಿಳಿಯಾಗುತ್ತೆ, ಮತ್ತೆ ಲೌಕಿಕವಾಗಿಯೂ ಚಳಿಯಲ್ಲ. ಮಾಡೋದೇ ಇಲ್ಲ, ಶುರುನೇ ಮಾಡಲ್ಲ, ತೊಡಗೋದೇ ಇಲ್ಲ. ಅಲ್ಲೇ ಕೂತಿದ್ ನಾ ಕೂತ್ ಜಾಗಕ್ಕೆ ಅಲ್ಲಿಗೆ ಡೋರ್ ಡೆಲಿವರಿನೂ ಹಾಗೆ, ನಾನು ಕೂತ್ ಜಾಗಕ್ಕೆ ಕಾಫಿ ಕೊಡ್ಬೇಕು, ಕೂತ್ ಜಾಗಕ್ಕೆ ತಿಂಡಿ ಕೊಡ್ಬೇಕು. ನಾನು ತಿಂಡಿ ಮಾಡ್ಮೇಲೆ ನನ್ನ ಕೈಯನ್ನು ತಟ್ಟೆ ತಂದ್ಬಿಟ್ಟು ಇಲ್ಲೇ ನನ್ನ ಕೈ ತೊಳಿಬೇಕು, ನೀವೇ ಕೈ ನಾನು ತೊಳಿಬೇಕು, ನಾನು ಇದು ಮಾಡ್ಬೇಕು ಅಂದ್ರೆ ಈ ರೀತಿ ಇದ್ಬಿಟ್ರಂತೂ ಅವ್ನ ಶತ ಸೋಮೇರಿ ಹೊರತು ಖಂಡಿತ ಭಕ್ತ ಅಲ್ಲ. ಅದು ಭಕ್ತ ಲಕ್ಷಣ ಅಲ್ಲೇಲ್ಲ. ಅದು ಕರ್ಮಗಳನ್ನ
ಆರಂಭ ಮಾಡದೆ ಹೋದ್ರೆ ನೈಷ್ಕರ್ಮ್ಯ ಅಂದ್ರೆ ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನಿಲ್ಲುವುದು ಅಂತ. ನಿಷ್ಕರ್ಮಣೋಭಾವ ನಿರ್ಗತಾನಿ ಕರ್ಮಾಣಿ ಯಸ್ಮಾತ್ ಸಹ ನಿಷ್ಕರ್ಮಣೋಭಾವ ನೈಷ್ಕರ್ಮ್ಯಂ. ನಿಷ್ಕರ್ಮ್ಯವನ್ನ ನ ಪುರುಷ ನಾಷ್ಟಿದೆ. ಅಲ್ಪ ಮಾತಿಗೆ ಗುರುಗಳೇ, ಇದು ನನ್ನ ಪರ್ಸನಲ್ ಡೌಟ್. ಈಗ ಮಕ್ಳಿಗೆ ಅಂತ ಮಾಡ್ಕೋತೀವಿ, ಲೈಕ್ ಮನೆ ಪ್ರಾಪರ್ಟಿ ಮಾಡ್ಬೇಕು ಮಕ್ಳಿಗೆ, ಅದ್ರಲ್ಲೆಲ್ಲ ದೇವ್ರ ಹೆಸರು ಹೆಂಗ್ ಐ ಮೀನ್ ಮನ್ಸಲ್ಲಿ ಇರುತ್ತೆ, ಹೌದು ದೇವ್ರ ಇದು ಇಚ್ಛೆ ಇದ್ರೆ ಆಗುತ್ತೆ, ಇಲ್ದೇ ಇದ್ರೆ ಆಗಲ್ಲ ಅಂತ. ಅದೇ ನಾವು ನಮ್ಮ ಮಕ್ಳಿಗೆ ಅಂತ ಮಾಡ್ಕೋತಾ ಇದೀವಿ ಏನೋ ಒಂದು, ಅದ್ರಲ್ಲಿ ದೇವ್ರನ್ನ ತಗೊಳ್ಳೋದು ಅದ್ ನಂಗೆ ಗೊತ್ತಾಗಲ್ಲ. ಅದು ನಿಜ ಅಂದ್ರೆ ಈಶ್ವರ ಅರ್ಪಣ ಬುದ್ಧಿ ಎಲ್ಲಿ ಬರುತ್ತೆ ಅದ್ರಲ್ಲಿ ಅಂತ. ನಮ್ಮ ಮಕ್ಳಿಗೆ ಮಾಡ್ಬೇಕು ಅಂದ್ಕೊಂಡು ಅಂಟಾಗ್ಬಿಡುತ್ತೆ. ನಮ್ಮ ಮಕ್ಳು ಆಸ್ ಹೌಸ್ ಹೋಲ್ಡರ್ಸ್ ನಾವ್ ಗೃಹಸ್ಥ ಇದ್ರಿಂದ ಮಾಡ್ಲೇಬೇಕಲ್ವಾ ಗುರುಗಳೇ? ಅದ್ ಮಾಡದೇ ಇರಲ್ಲ, ಏನೂ ಮಾಡಲ್ಲ, ನಾವ್ ಹಿಂಗೆ ಕೂತಿರ್ತೀವಿ ಅನ್ನೋದು ತಪ್ಪಾಗುತ್ತೆ. ಅದು ಕಾಮ್ಯಕರ್ಮ ಆಗ್ಬಿಡುತ್ತೆ. ಅದು ಮಕ್ಳಿಗಾಗಿ ಮಾಡ್ಬೇಕು ಅಂದ್ರೆ ಕಾಮ್ಯಕರ್ಮ ಆಗತ್ತೆ. ಅಲ್ಲ, ನೀವು ಪಾರ್ಟ್ ಆಫ್ ದ ಜರ್ನಿ ಆದ್ರೆ ಓಕೆ. ನೀವು ಹೇಗಿಟ್ಕೋಬೇಕು ಅಂದ್ರೆ, ಸೃಷ್ಟಿಕರ್ತ ಪರಮೇಶ್ವರ ಪರಮಾತ್ಮ. ಸೃಷ್ಟಿಕರ್ತನ ಹಾಗೆ ಪಾಲನಕರ್ತ ಅವನ, ಕಾಪಾಡುವನು ಅವನೇ. ನನ್ನ ಡ್ಯೂಟಿ, ನಾನು ಅವನ ಕಡೆಗೆ ಇರೋದು, ನನ್ನ ಪಾಲಿಗೆ ಬಂದ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಅದು ಅಭಿವೃದ್ಧಿ ಆಗೋದು, ಮಕ್ಕಳಿಗಾಗೋದು ಇದು ತಾನೇ ಆಗತ್ತೆ. ನೀವು ಅದರಲ್ಲೇನು ಆ ಏಮ್ ಇಟ್ಕೊಂಡು ಆ ಭಾವನೆ ಮಾಡ್ಲೇಬೇಕು ಅಂತೇನಿಲ್ಲ. ನಿಮ್ಗೆ ನಿಷ್ಕಾಮ ಬುದ್ಧಿಯಿಂದ ಭಗವತ್ ಪ್ರೇಮದಿಂದ ನಿಮ್ಮ ಡ್ಯೂಟಿ ಮಾಡ್ತಾ ಇದ್ರೆ ಬಂದ ಸಂಪತ್ತನ್ನ ಎಷ್ಟನ್ನು ನೀವು ಬೇರೆ ಇನ್ವೆಸ್ಟ್ ಮಾಡ್ತೀರಾ, ಎಷ್ಟನ್ನು ನೀವು ದಾನ ಧರ್ಮನೂ ಮಾಡ್ತೀರಾ, ಅದು ನೀವು ಬಿಟ್ಟಿದ್ದು. ಎಷ್ಟು ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಅಲ್ಲೂ ನೀವು ಅಂಟ್ಕೊಳ್ಳದೆ ಹೋದ್ರೆ ಅದು ನಿಮ್ಗೆ ಬಂಧನ ಕಾರಣವಾಗಲ್ಲ. ಕೆಲಸ ಮಾಡ್ಬೋದು, ಆದ್ರೆ ಅಂಟ್ಕೊಳ್ದೆ ಮಾಡಿದ್ರೆ ಪರವಾಗಿಲ್ಲ ಅಂತ. ಅದೇ ಮಾಡ್ಬೇಕು, ಅನ್ಲೆಸ್ ಯು ಇನಿಶಿಯೇಟ್ ಸಮಥಿಂಗ್, ಅದು ಆಗಲ್ಲ ಇಲ್ದೇ ಇದ್ರೆ. ಹೌದು, ಅಂಟ್ಕೊಳ್ದೆ ಮಾಡಿದ್ರೆ ಅದು ಆಗೋದು. ಅಂಟ್ಕೊಂಡ್ಬಿಟ್ರೆ ನಿಮ್ಮದು ಕಾಮ್ಯವಾಗತ್ತೆ. ಕರ್ಮಯೋಗ ನಿತ್ಯ ಕರ್ಮಕ್ಕೆ ಅದೇ ಗೊತ್ತಾಯ್ತು, ಬಟ್ ಐ ಆಮ್ ಜಸ್ಟ್ ಕೈಂಡ್ ಆಫ್ ವಂಡರಿಂಗ್, ಈ ತರದ್ದೆಲ್ಲ ಮಾಡ್ಬೇಕಾಗುತ್ತೆ ಅಲ್ವಾ? ಸೊ ಹೌ ಡು ವಿ ಕೈಂಡ್ ಆಫ್ ಜಸ್ಟಿಫೈ ಅಂತ. ಮಕ್ಕಳ ಪ್ರಾಪರ್ಟಿ ಮಾಡ್ತೀನಿ, ಆ ಸೈಟ್ ಮಾಡ್ತೀನಿ, ಅವೆಲ್ಲ ನಿಮ್ ಕಾಮ. ಅದ್ ಪೂರ್ತಿ ಬಿಡಕ್ ಕಷ್ಟ. ಬಿಡ್ಬೇಕು ಅಂತಾನೆ ಹೇಳ್ತಾರೆ ಭಗವಂತ. ಅದು ಬಿಡಲ್ಲ ಬಿಡ್ಬೇಕು ಅಂದ್ರೆ ನೀವ್ ಮಾಡ್ತೀನಿ ಅನ್ನೋ ಬುದ್ಧಿ ಇಟ್ಕೊಂಡು ತಾನೇ ಅಭಿವೃದ್ಧಿ ಆದ್ರೆ ಅದೇನು ಯೋಚನೆ ಇಲ್ಲ. ನಾನ್ ಮಾಡ್ತಾ ಇದ್ದೀನಿ, ನಾನ್ ಮಾಡ್ಬೇಕು ಅನ್ಕೊಳ್ಳೋದು ಬಂಧಕ್ಕಾಗತ್ತೆ. ಅಲ್ಲಲ್ಲ, ಮಕ್ಕಳ ಉದ್ದೇಶ ಇಟ್ಕೋಬಾರ್ದು, ತಾನಾಗಿ ಅಭಿವೃದ್ಧಿ ಆಗತ್ತಲ್ಲ ತಾನು. ಅಲ್ಲಿ ಮಕ್ಕಳಿಗೂ ಆಗಲ್ಲ ಗುರುಗಳೇ, ಅದ್ ನಾವು ಮಾಡ್ಬೇಕು, ಒಂಥರ ಇದು ಮಾಡ್ಕೊಂಡು ಹಠ ಇಟ್ಕೊಂಡು ಮಾಡಿದ್ರೇನೆ ಕೆಲಸ ಆಗೋದು ಒಂದೊಂದ್ಸತಿ ಗುರುಗಳೇ. ಹಂಗಿಲ್ಲಮ್ಮ, ಭಗವಂತನ ಪ್ರೇಮ ಇಟ್ಕೊಂಡು ಮಾಡ್ಬಹುದು ಮಕ್ಕಳು. ಹಂಗ್ ಮಾಡ್ಬೋದು, ಅದ್ ಯಾವಾಗ್ಲೂ ಭಗವಂತಂದು ಅನ್ಕೊಂಡ್. ಆದ್ರೆ ಇದು ಬಂದ್ರೆ ನನಗೆ ಪ್ರಾಫಿಟ್ ಆಗುತ್ತೆ ಅನ್ನೋದು ಅದು ಎಲ್ಲೋ ಇರುತ್ತೆ, ಸಮ್ ಈಗೋ ಇದ್ದೇ ಇರುತ್ತೆ. ಅದೇ ನನಗೆ ಅದು ಕ್ಲಾಶ್ ಇರುತ್ತೆ ಸ್ವಲ್ಪ. ಮೇ ಬಿ ಸ್ಲೋ ಆಗಿ ಅದು ರಬ್ ಆಫ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಕೊರತೆ ಆಯ್ತು ಅಷ್ಟ. ಕರ್ಮಯೋಗ ಆಗಲ್ಲ ಅದು. ಅದು ಹೋಗ್ಬೇಕು, ಕಿತ್ತಾಕ್ಬೇಕು. ಅದನ್ನ ಏನ್ ಮಾಡಕ್ಕಾಗಲ್ಲ. ಈ ಯೋಚನೆ ಮಾಡ್ಬೇಕು, ಈ ಮಕ್ಳು ಈ ಜನ್ಮಕ್ಕೆ ಹೊರತು ಹೋದ ಜನ್ಮದಲ್ಲಿ ಈ ಮಕ್ಕಳೆಲ್ಲ ಮುಂದಿನ ಜನ್ಮಕ್ಕಲ್ಲ. ನಂದು ಇದೆ ಅಷ್ಟೇ. ಎಲ್ಲಾ ಜನ್ಮಕ್ಕೂ ಭಗವಂತ ಒಬ್ಬನೇ. ಮತ್ತು ಬಂಧುಗಳಾಗ್ಲಿ, ಮಕ್ಕಳಾಗ್ಲಿ, ಗಂಡ ಆಗ್ಲಿ, ಇನ್ನೊಂದಾಗ್ಲಿ, ಎಲ್ಲ ಆಯಾ ಜನ್ಮಕ್ಕೆ ಸತ್ಯ ನಿತ್ಯ ಅವನೊಬ್ಬನೇ ಅಂತ. ಆದ್ರಿಂದ ಅವನನ್ನು ಹಿಡ್ಕೋಬೇಕೆ ಹೊರತು ಇವನನ್ನಲ್ಲ. ಇದೇನು ಸುಮ್ಮನೆ ಇರುತ್ತೆ, ಜೀವನದಲ್ಲಿ ಜೊತೆ ಬಂದಿದ್ದಾರೆ ಇರುತ್ತೆ. ನಾನು ಇದನ್ನು ಭಗವಂತನ ದೃಷ್ಟಿಯಿಂದ ನೋಡ್ಕೊಂಡು ಹೋಗ್ತೀನಿ, ಭಗವಂತನೇ ಕೊಟ್ಟಿದ್ದು ನೋಡ್ಕೊಂಡು ಹೋಗ್ತೀನಿ ಹೋದ್ರೆ ನೀವು ಅಂಟಿಲ್ದೇ ಇರ್ತೀರಾ. ನೀವು ಇದ್ರಲ್ಲಿ ಏನೋ ಇನ್ವಾಲ್ವ್ಮೆಂಟ್ ತಗೊಂಡು ಇವ್ರಿಗೆ ಮಾಡ್ಬೇಕು ಅವ್ರಿಗೆ ಮಾಡ್ಬೇಕು ಅಂದ್ಕೊಂಡ್ರೆ ನಿಮ್ಗೆ ಬಂಧನ ಆಗತ್ತೆ. ಮಾತಾಪಿತ ಸಹಸ್ರಾಣಿ ಪುತ್ತದಾರ ಶತಾನಿ ಚ ಸಂಸಾರೇ ಶುಭೂತಾನಿ ಯಾಂತಿ ಯಾಸ್ತಿಂತಿ ಚಾಪರೇ ಅಂತ. ಪುತ್ತದಾರ ಶತಾನಿ ಅಂದ್ರೆ ಸಂಸಾರದಲ್ಲಿ 100 ತಂದೆ ತಾಯಿಗಳು, 1000 ಮಕ್ಕಳೆಲ್ಲ ಆಗೇ ಇದ್ದಾರೆ. ಸಂಸಾರದ ಸಾರಾಸಾರತೆಯನ್ನು ತಿಳ್ಕೊಂಡು ಸತ್ಯವಾದ ಭಗವಂತನ ಕಡೆಗೆ ಒಲಿದು ಅವನಿಗಾಗಿ ನೀವು ಕರ್ಮ ಮಾಡೋದು, ಭಾವನೆ ಮಾಡೋದು, ಪ್ರೇಮ ಮಾಡೋದು ಇಟ್ಕೊಂಡಿದ್ದೆ ಮಾತ್ರ ಬಿಟ್ಕೊಳಕ್ಕಾಗತ್ತೆ ಹೊರತು ಇಲ್ಲದೆ ಈ ಬಂಧನ ಬಿಟ್ಕೊಳಕ್ ಆಗಲ್ಲ. ನೀವು ಎಷ್ಟು ಮಕ್ಕಳಿಗೆ ಅಂಟ್ಕೊಳ್ತೀರೋ, ಮನೆಗೆ ಅಂಟ್ಕೊಳ್ತೀರೋ ಅಷ್ಟು ನಿಧಾನ ಆಗತ್ತೆ, ಅಷ್ಟು ಅಡ್ಡಿ ಆಗತ್ತೆ, ತೊಂದರೆ ಆಗತ್ತೆ. ಈ ಕರ್ಮಗಳನ್ನೇ ಮಾಡೋದಿಲ್ಲ ಅಂತ ಈ ರೀತಿ ಇರೋ ಹಾಗಿಲ್ಲ. ಮಾಡುವ ಕರ್ಮ ಎಲ್ಲವನ್ನು ಮಾಡಬೇಕು. ಮಾಡುವಾಗ ಎಲ್ಲಾ ಟೈಮಲ್ಲೂ ಗೋಲು ಭಗವಂತನೇ ಆಗ್ಬೇಕು. ಭಗವಂತನಲ್ಲಿ ಪ್ರೇಮ ಇಟ್ಕೊಂಡು ಅವನನ್ನು ಮುಟ್ಟೋದು ನೀನು ಇಟ್ಕೊಂಡು ಮಾಡ್ತಾ ಇದ್ದೆ ನಿಮ್ಗೆ ಕರ್ಮ ಬಂಧನ ಕಾಣೋಗಲ್ಲ. ಇದು ಕರ್ಮವನ್ನು ಮಾಡೋದೇ ಇಲ್ಲ ಅಂತ ಕೂತ್ಕೊಂಡ್ರೆ ನೈಷ್ಕರ್ಮ್ಯ ಅಂದ್ರೆ ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆಯೋದು ಅಂದ್ರೆ ಬ್ರಹ್ಮಾತ್ಮ ಸ್ವರೂಪದಲ್ಲಿ ಪಡ್ಕೊಳ್ಳೋದು ಅನ್ನೋದು ಆಗೋಲ್ಲ. ಅಂದ್ರೆ ಜ್ಞಾನ ಉಂಟಾಗೋದಿಲ್ಲ ಅಂತ ಅರ್ಥ. ಸುಮ್ಮನೆ ಕೇವಲ ವಿವೇಕ ವಿಜಯನ ಬಿಟ್ಟೆ ಅಂತ ಅಂದ ಮಾತ್ರಕ್ಕೆ
ಸಿದ್ಧಿಯನ್ನು ಹೊಂದುವುದಿಲ್ಲ. ಹಾಗೆ ಸನ್ಯಾಸನ ಏವ ಶಬ್ದದಿಂದ ವಿವೇಕವಿಲ್ಲದೇನೆ ಬೇರೆ ಶರೀರಾಭಿಮಾನದಿಂದ ಕರ್ಮ ಬಿಟ್ಟೆ ಅಂತ ಇದು ವರ್ಣಾಶ್ರಮ ಕರ್ಮವನ್ನ ಲೌಕಿಕ ಕರ್ಮ ಬಿಡಕ್ಕಾಗಲ್ವಲ್ಲ. ಇದು ಸಂಧ್ಯಾವನ್ನೇ ಮಾಡೋಲ್ಲ, ಅಗ್ನಿಹೋತ್ರ ಉಪಾಸನಾ ವಿಷಯ ಮಾಡೋಲ್ಲ, ವೇದಾಧ್ಯಯನ ಮಾಡೋಲ್ಲ, ಸನ್ಯಾಸ ಬಿಟ್ಟೆ ಅಂದ್ರೆ ಅಷ್ಟೇ. ಸನ್ಯಾಸನ ಕಾಯಿ ಬಟ್ಟಿಯೂ ಅಲ್ಲ, ಇದು ಬರೀ ಬಿಡುವಿಕೆ. ಕರ್ಮ ಮಾಡಲ್ಲ ಅಂತ ಬಿಟ್ಬಿಟ್ಟೆ. ಅಲ್ಲಿ ಕರ್ಮಗಳನ್ನ ಇದ್ ಮಾಡದೇ ಇರೋದು, ಅದು ಆರಂಭವೇ ಮಾಡದೇ ಇರೋದು. ಇದು ಮಾಡ್ತಾ ಇದ್ದು ನಾನು ಬಿಡ್ತೀನಿಪ್ಪ ಕರ್ಮನ, ಇವಾಗ ನಂಗೆ ಆಗತ್ತೆ ಅಂದ್ರೆ ಹಂಗೂ ಆಗಲ್ಲ. ಕರ್ಮವನ್ನೇ ತೊಡಗದೆ ಇರೋದು ಮೇಲಿಂದು. ಮಾಡ್ತಾ ಇದ್ದು ಕರ್ಮ ಬಿಟ್ಟು ಸನ್ಯಾಸ ಆದ್ರೆ ಸನ್ಯಾಸಕ್ಕೂ ಒಂದು ನಡವಳಿಕೆ ಇದೆ, ಒಂದು ಕ್ರಮ ಇದೆ. ಆ ಕ್ರಮ ಇಟ್ಕೊಂಡು ಇದನ್ನ ಬಿಟ್ಟರೆ ಪರವಾಗಿಲ್ಲ. ಸುಮ್ಮನೆ ಇದನ್ನ ಬಿಟ್ಬಿಟ್ರೆ ಆಗಲ್ಲ. ಇನ್ನೊಂದು ಹೆಚ್ಚಿನ ನಡವಳಿಕೆ ಶಮಃ ಕಾರಣ ಮುಚ್ಚತೆ ಇದೆಯಲ್ಲ, ಅದನ್ನ ಇಟ್ಕೊಂಡ್ರೆ ಪರವಾಗಿಲ್ಲ. ಶಮದ ಮಾದಿಗಳು ಇಟ್ಕೊಂಡು ದೈಹಿಕ ವೈದಿಕ ಕ್ರಮ ಬಿಟ್ಟರೆ ಪರವಾಗಿಲ್ಲ. ಸುಮ್ಮನೆ ಶಮದ ಮಾದಿಗಳದೇನೆ ಮಾಡ್ತಾ ಇರೋ ಕರ್ಮನ್ ಬಿಟ್ಟೆ ನಂಗೆ ಜ್ಞಾನ ಆಗತ್ತಾ ಮೋಕ್ಷ ಆಗತ್ತೆ ಅಂದ್ರೆ ಆಗಲ್ಲ. ಕರ್ಮವನ್ನೇ ಶುರು ಮಾಡಲ್ಲ ಅಂದ್ರೂ ಆಗಲ್ಲ. ಕರ್ಮ ಮಾಡ್ತಿರ್ಬೇಕು, ಕರ್ಮ ಮಾಡದೆ ಇರಬಾರ್ದು. ಮಾಡ್ತಿರೋ ಕರ್ಮ ಬಿಟ್ಟು ಹೋಗ್ಬೇಕೆ ಹೊರತು ಕರ್ಮ ಬಿಡಬಾರ್ದು. ನೀವು ಕರ್ಮ ಅನ್ನೋದು ಅದು ಬಿಟ್ಟು ಹೋಗ್ಬೇಕೆ ಹೊರತು ನಾವು ಬಿಡೋದಲ್ಲ. ಅದು ಸಹಜವಾಗಿ ನಿಷ್ಕ್ರಿಯಾತ್ಮ ಸ್ವರೂಪದ ಒಂದು ಪರಿಚಯ ಆಗುತ್ತಲೇ ಕರ್ಮ ಬಿಟ್ಟು ಹೋಗ್ಬಿಡುತ್ತೆ. ಆ ಕರ್ಮ ಮಾಡ್ತಿರಲ್ಲ, ಅವ್ನು ಅಂಟ್ಕೊಂಡಿರಲ್ಲ ಅದಕ್ಕೆ. ಪ್ರಾಪರ್ಟಿ ಮಾಡೋವಾಗ ಅಂತ ಅನುಪಮ ಅವ್ರು ಹೇಳಿದ್ರಲ್ಲ, ಆವಾಗ್ಲೂ ಆಯಾ ಜೀವಕ್ಕೆ ಭಾಗ್ಯದಲ್ಲಿ ಇದ್ರೆ ಪರಮಾತ್ಮ ಕೊಡ್ತಾನೆ. ನಾನು ಒಂದು ನಿಮಿತ್ತ ಮಾತ್ರ ಈ ಮಾರ್ಗಕ್ಕೆ ಅಷ್ಟೇ ಅಂತ ಅನ್ಕೊಂಡ್ರೆ ಹೌದು, ಕೆಟ್ಟ ಫಲ ನಮ್ಮೇಲೆ ಆಗಲ್ಲ, ಬಂಧನ ಆಗಲ್ಲ, ಅಂಟಾಗಲ್ಲ. ನಾನ್ ಮಾಡ್ತೀನಿ ನೀವು ಅವನ್ಗೆ ಅಭಿಮಾನ ಪಟ್ಕೊಂಡ್ರೆ ಮಾಡದೆ ಹೋದ್ರೆ ದುಃಖ ಆಗುತ್ತೆ. ಮಾಡಿದ್ಮೇಲೆ ಅದಕ್ಕೇನೋ ವ್ಯತ್ಯಾಸ, ಅದು ನಿಮ್ಗೆ ಕಿರಿಕಿರಿ ಆಗುತ್ತೆ. ಮಾಡಿದ ಪ್ರಾಪರ್ಟಿನ ಸರಿಯಾಗಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ನೋಡಕ್ ಅದೆಲ್ಲ ಇದಕ್ಕೂ ನೀವು ಜಿಮ್ಮೆದಾರ ಆಗ್ತೀರಾ, ನೀವು ಜವಾಬ್ದಾರಿ ಆಗ್ತೀರಾ. ಅದು ಅಲ್ಲ, ಆ ಕಾಮ್ಯಕರ್ಮ ಬಿಡ್ತೀನಿ, ಕಾಮ್ಯಕರ್ಮ ಬಿಡ್ಬೇಕು. ಕಾಮ್ಯಕರ್ಮ ಮಾಡುವ ಕರ್ಮ ಅಲ್ಲಲ್ಲ, ಕಾಮ್ಯಕರ್ಮ ಅಂತಲ್ಲ. ಏನ್ ಮಾಡ್ಬೇಕು, ಮಾಡ್ತಾ ಇರುವಂತ ಕರ್ತವ್ಯದಲ್ಲಿ ನುಟಿಯಲ್ಲಿ ಅಭಿವೃದ್ಧಿ ತಾನೇ ಆಗತ್ತಲ್ಲ. ಅದಕ್ಕೇನೋ ಒಂದು ಆಸ್ತಿ ಪಾಸ್ತಿ ತಗೊಂಡಿದ್ರು, ಅಲ್ಲೂ ನೀನು ಅಭಿಮಾನ ಪಟ್ಕೊಳ್ದೆ ಹೋದ್ರೆ ಏನೂ ಆಗಲ್ಲ. ಸಹಜವಾಗಿ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ, ಒಂದು ಗೃಹಸ್ಥನಾಗಿದ್ದು ನಿಷ್ಕಾಮ ಬುದ್ಧಿಯಿಂದಲೇ ಏನೋ ಒಂದು ಭಗವತ್ ಪ್ರೇಮ ಇಟ್ಕೊಂಡು ಮಾಡ್ತಾ ಇರ್ತಾನೆ. ತಾನಾಗೆ ಅದು ಎಷ್ಟೋ ಅಭಿವೃದ್ಧಿ ಆಗ್ತಾ ಇರುತ್ತೆ. ಅಭಿವೃದ್ಧಿ ಆದಾಗ ಒಂದು ಪ್ರಾಪರ್ಟಿ ಏನೋ ಸೇರ್ಕೊಳ್ಳುತ್ತೆ, ಮಾಡುತ್ತೆ. ಅಲ್ಲೂ ನಿಮ್ದು ಅಭಿಮಾನ ಎಷ್ಟು ಮಟ್ಟಿಗೆ ನೀವು ಪರೀಕ್ಷೆ ಮಾಡ್ಕೋಬೇಕು ನಿಮ್ಮ ಹೃದಯವನ್ನ. ಅದು ನನಗೆ ಅಭಿಮಾನ ಇದ್ರೆ ನಿಮ್ಗೆ ಅದು ಬಂಧನವೇ. ಸಾಮಾನ್ಯ ನೀವು ಹೇಳಿದಂಗೆ ಕಷ್ಟ. ಈಗ ಅಲ್ಲಿ ಇದ್ಬಿಟ್ಟು ಪ್ರಾಪರ್ಟಿ ಮಾಡ್ಕೊಳ್ಳೇನೆ, ಅಭಿಮಾನ ಇದೇನೆ, ಪ್ರಾಪರ್ಟಿ ಕೊಂಡ್ಕೊಳಕ್ಕೂ ಆಗಲ್ಲ, ಎಲ್ಲವನ್ನೂ ಕೊಂಡ್ಕೊಳಕ್ ಹೋಗಲ್ಲ. ಕೆಲವನ್ನೇ ಕೊಂಡ್ಕೊಳ್ತಾನೆ, ಇದೇ ಬೇಕು ಅಂತಾನೆ, ಇದೇ ಮಕ್ಕಳಿಗಾಗಬೇಕು ಅಂತಾನೆ. ಆ ಸೂಕ್ಷ್ಮವಾಗಿ ಆ ಪ್ರೇಮ ಬಂಧನ ಇದ್ದೇ ಇರುತ್ತೆ. ಬಿಟ್ಟೋಗೋದು ಅದು ಖಂಡಿತ ಉತ್ತಮ. ಅಂದ್ರೆ ವಿವೇಕದಿಂದ ಬಿಟ್ಟೋಗೋದು. ವಿವೇಕದಿಂದ ಆತ್ಮನೇ ಬೇಕು ಅನ್ನುವಂಥ ತೀವ್ರ ಇಚ್ಛೆಯಿಂದ ಕರ್ಮವನ್ನು ಬಿಟ್ಟು ಆತ್ಮಚಿಂತನೆ ಮಾಡುವುದು ಬಹಳ ಮೇಲ್ಮಟ್ಟ. ಅದು ಎಲ್ಲರಿಗೂ ದಕ್ಕಲ್ವಲ್ಲ. ಈ ಗೃಹಸ್ಥರಿಗೆ ಏನಾದ್ರು ಉಪಾಯ ಹೇಳ್ಬೇಕಲ್ಲ. ಅವ್ರಿಗೂ ಮಾಡ್ತಿರೋ ಕರ್ಮದಲ್ಲಿ ಶ್ರದ್ಧೆ ಇಟ್ಕೊಂಡು, ಭಕ್ತಿ ಇಟ್ಕೊಂಡು, ಪ್ರೇಮ ಇಟ್ಕೊಂಡು, ಕಾಮ್ಯಕರ್ಮ ಮಾಡ್ದೇನೆ ಸಂಬಂಧ ಬಿಟ್ಕೊಂಡು ಅಸಂಗ ಪ್ರೀತಿ ಮಾಡ್ತಾ ಹೋದ್ರೆ ಆಗುತ್ತೆ. ಇಲ್ಲಿ ಪ್ರಸಕ್ತ ವಿಚಾರ ಶಾಸ್ತ್ರೀಯ ವರ್ಣಾಶ್ರಮ ಕರ್ಮವನ್ನೇ ಹೊರತು ಲೌಕಿಕ ಕರ್ಮ ಹೇಳ್ತಾ ಇಲ್ಲ ಭಗವಂತ. ಇಲ್ಲಿ ವರ್ಣಾಶ್ರಮ ಕರ್ಮವನ್ನು ಮಾಡುವಾಗ ಅದು ಶಿಸ್ತಿಗಾಗುತ್ತೆ. ಅದು ಆರಂಭವೇ ಮಾಡಲ್ಲ ಅಂದ್ರೆ ನಿಷ್ಕರ್ಮ ಸಿಗೋದಿಲ್ಲ. ಮಾಡ್ತಾ ಇದ್ದಿದ್ದು ಬಿಟ್ಟೆಯನ್ನು ಮಾತ್ರಕ್ಕೂ ನಿಷ್ಕರ್ಮ ಸಿಗೋಲ್ಲ, ಸಿದ್ಧಿಯನ್ನು ಪಡ್ಕೊಳ್ಳೋದಿಲ್ಲ. ಕರ್ಮಣ ಮನಾರಂಭ ಕರ್ಮಣಾಂ ಕ್ರಿಯಮಾಣಾನಾಂ ಯಜ್ಞಾದೀನಾಂ ಬಿಸಿನೆಸ್ ಇತ್ಯಾದೀನಾಂ ಅಂದಿಲ್ಲ, ಬಿಸಿನೆಸ್ ಹೇಳ್ತಾ ಇಲ್ಲ, ಯಜ್ಞಾದಿಗಳು ಅಂತ ಹೇಳ್ತಾ ಇದ್ದಾರೆ. ಯೇ ಜನ್ಮನಿ ಜನ್ಮಾಂತರೇವಾನುಷ್ಠಿತಾನಾಂ ಉಪಾತ್ತ ದುರಿತಕ್ಷೇ ಹೇತುತ್ವೇನ ಸತ್ವಶುದ್ಧಿ ಕಾರಣಾನಾಂ ತತ್ಕಾರಣತ್ವೇನ ಚ ಜ್ಞಾನೋತ್ಪತ್ತಿ ದ್ವಾರೇಣ ಜ್ಞಾನನಿಷ್ಠಾ ಹೇತುನಾ. ಅಲ್ಲಿವರೆಗೂ ಕೆಲಸ ಮಾಡ್ತಾ ಇದ್ದಾರೆ. ಈ ಕರ್ಮಯೋಗ ಎಷ್ಟು ಕೆಲಸ ಮಾಡ್ಕೊಡುತ್ತೆ ಅಂದ್ರೆ, ಜ್ಞಾನನಿಷ್ಠಾ ಯೋಗ್ಯತೆಯವರೆಗೂ ಸಂಪಾದನೆ ಮಾಡ್ಕೊಡೋ ಚಿತ್ರವನ್ನು ಸಂಪಾದನೆ ಮಾಡ್ಕೊಡುತ್ತೆ, ಸಂಪಾದನೆ ಮಾಡ್ಕೊಡುತ್ತಂತೆ. ಕರ್ಮಗಳನ್ನ ಅಂದ್ರೆ ಶಾಸ್ತ್ರೀಯ ಕರ್ಮಗಳನ್ನ ಆರಂಭ ಮಾಡದೆ ಹೋದ್ರೆ ಕ್ರಿಯಮಾಣ ಯಜ್ಞಾದಿನ, ಇನ್ನು ಯಜ್ಞೋದಾನ ತಪಸ್ಸೀವ ಪಾವನಾನಿ ಮುನೀಷಿನ ಅಂತ ಹೇಳಿದ್ರಲ್ಲ, ಆ ಯಜ್ಞಾದಿಗಳನ್ನ
ಆ ಮಾಡುತ್ತಿರುವ ಯಜ್ಞಾದಿಗಳನ್ನ ಮಾಡ್ಬೇಕಾಗಿರೋ ಯಜ್ಞಾದಿಗಳನ್ನ ಆರಂಭವನ್ನೇ ಮಾಡದೆ ಹೋದ್ರೆ, ಶುರುನೇ ಮಾಡದೆ ಹೋದ್ರೆ, ಅದು ಈ ಜನ್ಮದಲ್ಲಿ ಮಾಡಿದ್ದಾದ್ರೂ ಸರಿ, ಜನ್ಮಾಂತರದಲ್ಲಿ ಮಾಡಿದ್ದಾದ್ರೂ ಸರಿ, ಅದರಿಂದ ಚಿತ್ತಶುದ್ಧಿ ಆಗುತ್ತೆ. ಅದು ಉಪಾತ್ತ ಅಂದ್ರೆ ಕಲೆಕ್ಟ್ ಆದ, ಕೂಡಿ ಹಾಕಿದ್ದಾದ ದುರಿತ ಅಂದ್ರೆ ಪಾಪ. ಅದರ ಕ್ಷಯಕ್ಕೆ ಕಾರಣವಾಗುವ ಮೂಲಕ ಸತ್ವಶುದ್ಧಿಗೆ ಕಾರಣವಾಗಿರ್ತಕ್ಕದ್ದು ಕರ್ಮಾನುಷ್ಠಾನ ಅನ್ನೋದು. ಹಾಗೆ ತತ್ಕಾರಣತ್ವೇನ ಸತ್ವಶುದ್ಧಿ ಕಾರಣತ್ವೇನ, ಸತ್ವಶುದ್ಧಿಗೆ ಚಿತ್ತಶುದ್ಧಿಗೆ ಕಾರಣವಾಗುವುದರ ಮೂಲಕ, ಜ್ಞಾನೋತ್ಪತ್ತಿಯನ್ನುಂಟು ಮಾಡುವುದರ ಮೂಲಕ ಜ್ಞಾನಿಷ್ಠಿಗೂ ಕಾರಣವಾಗಿರ್ತಕ್ಕಂಥಾದ ಕರ್ಮಗಳನ್ನು ಆರಂಭ ಮಾಡದೆ ಹೋದ್ರೆ ಅಂತ ಅಲ್ಲಿ ಅನ್ವಯ. ಅದು ಅಂಥ ಕರ್ಮಗಳನ್ನ ಅಂಥ ಕರ್ಮಗಳನ್ನ ನಾನು ಆರಂಭವನ್ನೇ ಮಾಡಲ್ಲ, ಶುರುನೇ ಮಾಡಲ್ಲ. ಕರ್ಮ ಹೇಳ್ಬೋದು, ಬೇರೆ ಜನ ಹೇಳ್ಬೋದು, ಅಗ್ನಿಕಾರ್ಯ ಅಂತ ಹೇಳ್ಬೋದು. ನಾನು ಮಾಡಲ್ಲಪ್ಪ ಅಂದ್ರೆ ಕರ್ಮ ಮಾಡದೆ ಹೋದ್ರೆ ಇನ್ನು ಊಟ ಮಾಡಲ್ಲ ಅಂದ್ರೆ ಹೇಗೆ ಹಸಿವು ಹೋಗಲ್ವೋ? ಕರ್ಮಾನುಷ್ಠಾನ ಮಾಡಿದ್ರೆ ಚಿತ್ತಶುದ್ಧಿ ಆಗಲ್ಲ ಅಷ್ಟೇ. ಚಿತ್ತಶುದ್ಧಿಗೆ ಕರ್ಮಾನುಷ್ಠಾನವೇ ಕಾರಣವಾಗಿರುವಾಗ, ಕರ್ಮಯೋಗವೇ ಕಾರಣವಾದಾಗ ಅದನ್ನ ಮಾಡಲ್ಲ ಅಂದ್ರೆ ಚಿತ್ತಶುದ್ಧಿ ಹೆಂಗಾಗುತ್ತೆ? ಹಸಿವು ಹೋಗೋದಕ್ಕೆ ಊಟವೇ ಕಾರಣವಾದಾಗ ಊಟ ಮಾಡಲ್ಲ ಅಂದ್ರೆ ಹಸಿವು ಹೋಗುತ್ತಾ? ಏನೋ ತಿನ್ಬೇಕಾ? ಏನೋ ತಿಂದ್ರೆ ಹಸಿವು ಹೋಗೋದು. ನಾನು ಏನೂ ತಿನ್ನಲ್ಲ ಅಂದ್ಬಿಟ್ರೆ ಹಂಗೆ ಹಸಿವು ಹೋಗುತ್ತೆ. ಹಾಗೆ ಚಿತ್ತಶುದ್ಧಿ ಆಗ್ಬೇಕು ಬಯಕೆ ಇದ್ರೆ ಕರ್ಮಾನುಷ್ಠಾನ ಮಾಡದೆ ಹೋದ್ರೆ ಚಿತ್ತಶುದ್ಧಿ ಹೆಂಗಯ್ಯ ಆಗತ್ತೆ? ಚಿತ್ತಶುದ್ಧಿ ಕರ್ಮಾನುಷ್ಠಾನವೇ ಕಾರಣ ಅಂತ ಇಟ್ಕೊಂಡಾಗ ಮಾಡಲೇಬೇಕು ನೀನು ಅಂತ ಭಗವಂತನ ನಿಲುವು. ಆಯಾ ವರ್ಣಾಶ್ರಮದವರು ಅದಕ್ಕೆ ಗೊತ್ತು ಮಾಡಿದ ಕರ್ಮವನ್ನು ಅವಶ್ಯವಾಗಿ ಮಾಡಲೇಬೇಕು. ಜ್ಞಾನಮುತ್ಪದ್ಯತೆ ಪುಂಸಾಂ ಕ್ಷಯ ಪಾಪಸ್ಯ ಕರ್ಮಣಃ ಯಥಾ ದರ್ಶತರೆ ಪ್ರಖ್ಯೆ ಪಶ್ಯತ್ಯಾತ್ಮಾನಮಾತ್ಮನಿ ಇತ್ಯಾದಿ ಸ್ಮರಣ. ಪುಂಸಾಂ ಜ್ಞಾನಂ ಉತ್ಪದ್ಯತೆ. ಪುಂಸಾಂನ ಪುರುಷರಿಗೆ, ಮನುಷ್ಯರಿಗೆ ಅರ್ಥ, ಗಂಡಸರಿಗೆ ಮಾತಂತಲ್ಲ, ಮನುಷ್ಯರಿಗೆ ಜ್ಞಾನ ಉಂಟಾಗುತ್ತೆ ಯಾವಾಗ? ಪಾಪಸ್ಯ ಕರ್ಮಣಃ ಕ್ಷಯ. ಅದು ಹೇಗೆ ಪಾಪಕರ್ಮವು ಕ್ಷಯವಾಗುವುದರಿಂದ, ಪಾಪಕರ್ಮದಿಂದ ಏನಾಗುತ್ತೆ ಅಂದ್ರೆ ಚಿತ್ತ ವಿಕ್ಷೇಪ ಆಗುತ್ತೆ. ಚಿತ್ತ ವಿಕ್ಷೇಪವೇ ಪಾಪಕರ್ಮ ಏನು ಗುರುತು. ನಮ್ಗೆ ತುಂಬಾ ಒಂದು ಧ್ಯಾನಕ್ಕೆ, ಜಪಕ್ಕೆ, ಒಂದು ವಿಚಾರ ಕೂತಾಗ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ ಅಂದ್ರೆ ಪಾಪಕರ್ಮ ಕೂಸಿದೆ. ಪಾಪಕರ್ಮದಲ್ಲಿ ಎರಡು ತರಹ. ಪಾಪಕರ್ಮದಲ್ಲಿ ಪ್ರತ್ಯಕ್ಷವಾಗಿ ಹಿಂಸಾದಿ ಮಾಡ್ತಾ ಇರೋದೇ ಪಾಪಕರ್ಮ ಒಂದು. ಇನ್ನೊಂದು ಭೋಗಾದಿಗಳಿಂದಲೂ ಚಿತ್ತ ವಿಕ್ಷೇಪ ಆಗ್ಬಿಡುತ್ತೆ. ಪಾಪಕರ್ಮ ಅಂತ ಗೊತ್ತಿರಲ್ಲ. ಇವಾಗ ಟಿವಿ ನೋಡೋದು ಪಾಪಕರ್ಮ ಅಂತ ಶಾಸ್ತ್ರದಲ್ಲಿ ಏನು ಹೇಳಿಲ್ಲ. ಆದ್ರೆ ಟಿವಿ ನೋಡ್ತಾ ನೋಡ್ತಾ ಏನಾಗುತ್ತೆ, ಜಪ ಕೂತ್ರೆ ಆ ಟಿವಿ ಜಪ ಹಾಕೋ ಶುರು ಆಗುತ್ತೆ. ಅದೇನೋ ಒಂದು ಧಾರಾವಾಹಿನೋ ಅದೇನೋ ಒಂದು ನೋಡ್ತಾ ಇದ್ರೆ ಅದೇನಾಗುತ್ತೆ ಅಂದ್ರೆ ಆ ಸಂಸ್ಕಾರ ಇದೆಯಲ್ಲ, ಒಟ್ಟು ನಮ್ಮ ಭಾಗವತಕಾರ ವಿಷ್ಣು ಸ್ಮರಣೆ ಬಿಟ್ಟು ಬಾಕಿ ಎಲ್ಲೂ ಪಾಪಕರ್ಮ ಅಂತ ಹೇಳಿದಾನೆ, ಆ ವಿಷಯ ಬೇರೆ. ಶಾಸ್ತ್ರದಲ್ಲಿ ಪರ್ಟಿಕ್ಯುಲರ್ ಹಿಂಸೆ ಮಾಡೋದು ಪಾಪ, ಕಾತರ ಮಾಡೋದು ಪಾಪ, ಆಮೇಲೆ ಅದು ಕೆಲವು ಪಾಪಕರ್ಮ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಹರಟೆ ಹೊಡೆಯೋದು ಪಾಪವೋ ಪುಣ್ಯವೋ ಅಂತ ಹೇಳಿದ್ರೆ ಅದನ್ನ ಲೌಕಿಕ ಕರ್ಮ ಪುಣ್ಯವಲ್ಲ ಪಾಪವಲ್ಲ. ಆದ್ರೆ ಆ ಹರಟೆ ಹೊಡೆಯೋ ಸ್ವಭಾವದವನಿಗೆ ಏನಾಗುತ್ತೆ ಅಂದ್ರೆ ಏನೇನು ಹರಟೆ ಹೊಡೆದಿರ್ತಾನೋ ಅದೆಲ್ಲ ವಾಸನೆ ಇರುತ್ತಲ್ಲ, ಜಪ ಕೂತ್ಕೊಂಡು ಅಷ್ಟು ರಿವೈಸ್ ಆಗುತ್ತೆ. ಜಪ ಕೂತಾಗ ಹೀಗೆ ಮಾತಾಡುದು, ಹೀಗೆ ಹೇಳಿದುದು ಅದೆಲ್ಲ ವಿಕ್ಷೇಪ ಕಾರಣ. ಆ ವಿಕ್ಷೇಪ ಪಾಪದ ಫಲವೇ. ಹಾಗಾಗಿ ಅದೆಲ್ಲೂ ಪಾಪಕರ್ಮ ಅಂತ ಹೇಳೋದು. ಯಾವ್ಯಾವ್ದು ಚಿತ್ತ ವಿಕ್ಷೇಪವನ್ನು ಉಂಟು ಮಾಡುತ್ತೋ ಅದಷ್ಟು ಪಾಪಕರ್ಮ. ಚಿತ್ತ ವಿಕ್ಷೇಪ ಹೋಗ್ಬೇಕಾದ್ರೆ, ಚಿತ್ತೈಕಾಗ್ರತೆ, ಚಿತ್ತ ಸಮಾಧಾನ ಆಗ್ಬೇಕಾದ್ರೆ ಕರ್ಮಯೋಗ ಬೇಕೇ ಬೇಕು. ಕರ್ಮಯೋಗ ಏನಾಗುತ್ತೆ ಗೊತ್ತಾ? ಎಲ್ಲವನ್ನೂ ಒಪ್ಪಿಸ್ಬಿಟ್ಟಲ್ಲ, ತಂದೇನೂ ಇಲ್ವಲ್ಲ. ಇವು ತಂದೇನೋ ನನಗೇನೋ ಅಂತ ಆದ್ರೇನೆ ಅದರಿಂದ ಚಿತ್ತ ಅಲ್ಗಾಡ ಶುರು ಆಗುತ್ತೆ. ನನಗೇನೋ ಗೇನ್ ಆಗ್ಬೇಕು, ನನಗೇನೋ ಸುಖ ಆಗ್ಬೇಕು, ನಂದೇನೋ ಇದೆ. ಆ ಅಭಿಮಾನ, ಆ ಸುಖದ ನಿರೀಕ್ಷಣೆಯೇ ಚಿತ್ತ ವಿಕ್ಷೇಪ ಕಾರಣ. ನಿಂಗೆ ಅಭಿಮಾನವೂ ಇಲ್ಲ, ಸುಖದ ನಿರೀಕ್ಷಣೆ ಇಲ್ಲ ಅಂದ್ರೆ ಇನ್ ಚಿತ್ತ ಅಲ್ಲಾಡಲ್ಲ. ಹಾಗಾಗಿ ಈ ಮೂಲತಃ ಅಭಿಮಾನವೇ ಕಾರಣ. ಆ ಅಭಿಮಾನವನ್ನ ಮಟ್ಟ ಮಾಡೋದು ಬಹಳ ಕಷ್ಟ. ಅಭಿಮಾನ ಅಂದ್ರೆ ಕನ್ನಡದಲ್ಲಿ ಅಷ್ಟೇ ಅಲ್ಲ, ನಾನು ಅನಿಸಿಕೆನೇ ಶುರು ಆಗ್ಬಿಡ್ತದೆ. ಅದು ಮೂಲತಃ ಅಲ್ಲಿದೆ ಅದು. ಹಾಗಾಗಿ ಸತ್ಯಶುದ್ಧಿ ಕಾರಣ ಅಂದ್ರೆ ಅಂತಃಕರಣ ಶುದ್ಧಿಗೆ ಕಾರಣವಾಗಿರ್ತಕ್ಕಂತಹ ಕರ್ಮಗಳೇನಿದೆ, ಕರ್ಮಯೋಗ, ಅದನ್ನು ಕಾರಣವಾಗಿ ಇಟ್ಕೊಂಡು, ಅಂದ್ರೆ ಚಿತ್ತಶುದ್ಧಿಗೆ ಕಾರಣವಾಗಿ ಇಟ್ಕೊಂಡು ಜ್ಞಾನಪ್ರತಿಗೆ ಕಾರಣವಾಗಿರುವ ಜ್ಞಾನಿಷ್ಠ ಹೇರಿಗೆ ಕಾರಣವಾಗಿ ಕರ್ಮವನ್ನ ಆರಂಭ ಮಾಡಿ ಹೋದ್ರೆ ನಿಷ್ಕರ್ಮ ಬರೋದಿಲ್ಲ. ಪುಂಸಾಮನೆ ಮನುಷ್ಯನಿಗೆ ಪಾಪಸ್ಯ ಕರ್ಮಣ ಪಾಪಕರ್ಮವು ಕ್ಷೇವಾಗ್ತಾ ಜ್ಞಾನವೂ ಉಂಟಾಗತ್ತೆ. ಇಲ್ಲಿ ಜ್ಞಾನದಲ್ಲೂ ಕೂಡ ಹಂತ ಎಂತ ಇದೆ. ಯದ್ಯಪಿ ತತ್ವ ನಿಶ್ಚಯ ಅನ್ನೋ ಒಂದೇ ಆದ್ರೂ ಕೂಡ ತತ್ವ ನಿಶ್ಚಯ ಪೂರ್ವಭಾವಿಯಾಗಿ ವಿವೇಕಾದಿಗಳು ಇದೆಯಲ್ಲ, ಪ್ರಪಂಚ ಅರ್ಥವಾಗೋದು, ಇದರ ದೋಷ ಇದು ಮನದಟ್ಟಾಗೋದು, ಪ್ರಾಪಂಚಿಕ ಭೋಗದ ವಿಷಯದ ದೋಷ ಮನದಟ್ಟಾಗೋದು, ಅದು ಒಂದು ಜ್ಞಾನಕ್ಕೆ ಸಹಕಾರಿಯಾಗಿರ್ತಕ್ಕಂತಹ ನಡವಳಿಕೆ. ಅದು ಕೂಡ ಚಿತ್ತಶುದ್ಧಿಯ ಫಲ.
ಚಿತ್ತಶುದ್ಧಿ ಆಗಿದ್ರ ಫಲ ಏನೇನು ಅಂದ್ರೆ ಭೋಗದ ಜುಗುಪ್ಸೆ ಬರೋದು, ವಿಷಯಾಸಕ್ತಿ ಕಮ್ಮಿ ಆಗ್ತಾ ಹೋಗೋದು, ಮತ್ತು ವೇದಾಂತ ವಿಚಾರ ಅರ್ಥ ಆಗ್ತಾ ಹೋಗೋದು, ಕೆಲವು ಸೂಕ್ಷ್ಮ ವಿಷಯ ಎಲ್ಲ ಓ ಹೀಗೆ ಹೀಗೆ ಎಲ್ಲ ಚಿತ್ತಶುದ್ಧಿಯ ಫಲವೇದಲ್ಲ. ಹಾಗಾಗಿ ಅದರಿಂದ ಕ್ರಮೇಣ ಹೆಚ್ಚಾಗ್ತಾ ತತ್ವ ಜ್ಞಾನವರೆಗೂ ಹೋಗ್ಬಿಡುತ್ತೆ. ಈ ಪಾಪಕರ್ಮ ಮುಖ್ಯವಾಗುವುದರಿಂದಲೇ ಪುರುಷರಿಗೆ ಜ್ಞಾನ ಉಂಟಾಗತ್ತೆ. ಹೇಗೆ ಇದು ದೃಷ್ಟಾಂತ ಯಥಾ ಹೇಗಪ್ಪ ಅಂದ್ರೆ ಪ್ರಖ್ಯೆ ಆದರ್ಶಿದ್ರೆ, ಪ್ರಖ್ಯೆ ಅಂದ್ರೆ ಶುದ್ಧವಾದ ಆದರ್ಶ ತಲ, ಕನ್ನಡಿಯ ಒಂದು ಸರ್ಫೇಸ್ ಮೇಲ್ಭಾಗ, ಅದು ಎಷ್ಟು ಶುದ್ಧವಾಗಿರ್ತದೋ ಅಷ್ಟು ಕ್ಲಿಯರ್ ಆಗಿ ನಮ್ಮ ಮುಖವನ್ನು ತೋರಿಸುತ್ತೆ. ಆತ್ಮಾನಂ ಪ್ರಖ್ಯೆ ಯಥಾ ಆತ್ಮಾನಂ ಪಶ್ಯತಿ ಏವಂ ಆತ್ಮನಿ ಆತ್ಮಾನಂ ಪಶ್ಯತಿ ಅಂತ ಏನು. ಆತ್ಮನಿಂದ ಅಂತಃಕರಣೆ, ಆತ್ಮಾನಂ ಅಂದ್ರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಂ ಪರಮಾತ್ಮಾನಂ ಪಶ್ಯತಿ ಇದು ಅಹಮಸ್ಮಿ ಇದು ಆತ್ಮತ್ವೇನ ಗೃಹಾದಿ ಇತ್ಯರ್ಥ. ಅಲ್ಲಿ ಪಶ್ಯತಿಯಿಂದ ದರ್ಶನ ಕ್ರಿಯಾ ಕರ್ಮವಾಚಕೊಳ್ತಾನೆ ಅಂತ ಅರ್ಥ ಅಲ್ಲ. ಪಶ್ಯತ್ಯಾತ್ಮಾನಮಾತ್ಮನಿ ಅನ್ನೋದು ಇದು ಕಟ್ಕೊಳ್ಳೋ ಪ್ರಕಾರ ಹೇಳ್ತಾರೆ. ತನ್ನಲ್ಲೇ ತನ್ನ ಕಟ್ಕೊಳ್ತಾನೆ, ತನ್ನ ಅಂತಃಕರಣದಲ್ಲಿ. ಅಂತಃಕರಣ ಆ ಚಿತ್ತವೇ ದರ್ಪಣ, ಆ ಚಿತ್ತ ದರ್ಪಣ ಚಿತ್ತ ದರ್ಶನ, ಆ ಚಿತ್ ಸ್ವರೂಪವನ್ನು ತೋರಿಸ್ಬಿಟ್ಬಿಡತ್ತೆ. ಚಿತ್ ಸ್ವರೂಪರಾದ ಪರಮಾತ್ಮ ಅಲ್ಲಿ ಒಡೆದು ಮೂಡ್ ತೋರ್ತಾನೆ. ಹೇಗೆ ಅಂದ್ರೆ ಈ ತಾನಾಗಿ ತೋರ್ಬರೋದೇ ಹೊರತು ಇದು ತೋರ್ಬರೋದಲ್ಲ. ಅದು ಪರಿಶುದ್ಧವಾದಂತಹ ಅಂತಃಕರಣದಲ್ಲಿ ಆ ಚೈತನ್ಯ ಸ್ವರೂಪ ಇದೇ ನಾನು, ಹೀಗೆ ನಾನಿರೋನು, ಇದು ನನ್ನ ಸ್ವರೂಪ ಅಂತ ತಾನಾಗಿ ಅನುಭವಿಸೋದೇ ಹೊರತು ಅಲ್ಲಿ ದರ್ಶನ ಅನ್ನೋ ಆ ಪದಕ್ಕೆ ಲಿಟ್ರೇಚರ್ ನಿಂದ ಅಕ್ಷಾರ್ಥ ತಗೊಂಡು ಕಾಣೋದು ಅಂತಂದ್ರೆ ನಾನು ಕಾಣುವನಾಗಿದ್ಕೊಂಡು ಕಾಣುವ ಕ್ರಿಯೆ ಮಾಡಿ ಕಾಣಲ್ಪಟ್ಟದ್ದು ತ್ರಿಪಟಿ ಇರಲ್ಲ ಅಲ್ಲಿ. ಅಲ್ಲಿ ಹೇಳುವಾಗ ತ್ರಿಪಟಿ ಹೇಳ್ತೀವಿ, ಗೊತ್ತಾಗೋ ಅನುಭವದಲ್ಲಿ ಅಷ್ಟು ಬಾಧಿತವಾಗಿ ತಾನ ಗೊತ್ತಾಗ್ಬಿಡುತ್ತೆ. ಗೊತ್ತಾಗುತ್ತಲೇ ಅದು ಸೆಟ್ಲ್ ಆಗ್ಬಿಡ್ತದೆ. ಅನುಪಮ ನಂಗೆ ಅದು ಯಾವಾಗ್ಲೂ ತುಂಬಾ ಒಂಥರ ಇದು ಕಷ್ಟ ಅನ್ಸುತ್ತೆ. ಅದು ನಮ್ಗೆ ಮೈಂಡ್ ಇಲ್ದೆ ಗೊತ್ತಾಗುತ್ತೆ ಅನ್ನೋ ಮೀನಿಂಗೇ ಗೊತ್ತಾಗಲ್ಲ. ಅದಾಗ ಗೊತ್ತಾಗುತ್ತೆ ಅಂದ್ರೆ ಅದ್ ಹೆಂಗೆ ಅಂತ ಅನ್ಸ್ತಾ ಇರುತ್ತೆ. ಗೊತ್ತಾಗುತ್ತೆ ಅಂತ ಗೊತ್ತಾಗುತ್ತಲ್ಲಮ್ಮ, ಗೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ ನಿಮ್ಗೆ. ಮೈಂಡ್ ಇಂದ ಗೊತ್ತಾಗುತ್ತೆ. ಮೈಂಡ್ ಗೊತ್ತಾಯ್ತು ಗೊತ್ತಾಗಲ್ವಾ? ಹಾ ಗೊತ್ತಾಗುತ್ತೆ. ಗೊತ್ತಾಗಿದ್ ಹೇಗೆ? ಮೈಂಡ್ ಇರೋದ್ರಿಂದ ಅಲ್ಲಮ್ಮ, ಮೈಂಡ್ಗೆ ಗೊತ್ತಾಗುತ್ತಲ್ಲ. ಕನ್ಫ್ಯೂಸ್ ಮಾಡ್ತಾ ಇದ್ದೀವಿ. ಮೈಂಡ್ ಗೊತ್ತಾಯ್ತು ಗೊತ್ತಾಗಲ್ಲ ನಿಮ್ಗೆ? ಹಾ ಗೊತ್ತಾಗುತ್ತೆ. ಓಕೆ, ಮೈಂಡ್ ಗೊತ್ತಾಗಿದ್ದಲ್ಲ ಅದು. ಅದೇ ಗುರುಗಳೇ, ಅದು ಆತ್ಮ ಅದಾಗದೆ ಕಾಣುತ್ತೆ ಎಫಲ್ಜೆಂಟ್ ಅಂತಾರಲ್ಲ, ಅದ್ ಹೆಂಗ್ ಗೊತ್ತಾಗುತ್ತೆ ಅಂತ ಮೈಂಡೇ ಇರಲ್ಲ. ಅದು ಹೆಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಯಾವಾಗ್ಲೂ ಗೊತ್ತಾದ್ಮೇಲೆ ಮೈಂಡ್ ಬೇಕಿಲ್ವಲ್ಲ. ಮೈಂಡ್ ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ಅದು ಗೊತ್ತಾಗಿರೋ ಸ್ವರೂಪ, ಅದು ಸ್ವರೂಪವೇ ಗೊತ್ತಾಗಿರೋದು, ಗೊತ್ತಾಗೋದಲ್ಲ, ಗೊತ್ತಾಗಿರೋದು. ಗೊತ್ತಾಗಿರೋ ಅನುಭವವೇ ಆ ಮೈಂಡ್ ಅನ್ನು ಗೊತ್ತು ಮಾಡ್ಕೊಳುತ್ತೆ, ನಿಮ್ಮ ಇಂದ್ರಿಯನ್ನು ಗೊತ್ತು ಮಾಡ್ಕೊಳುತ್ತೆ, ಪ್ರಪಂಚ ಗೊತ್ತಾನೆ. ಅದೇ ಅರಿವಿನ ಸ್ವರೂಪ ಹೊರತು ಅದು ಮತ್ತೆ ಆಬ್ಜೆಕ್ಟ್ ಆಗಲ್ಲ. ಅರಿವೇ ಎಲ್ಲಕ್ಕೂ ಸಬ್ಜೆಕ್ಟ್. ಅರಿವು ಆಬ್ಜೆಕ್ಟ್ ಅಂದ್ರೆ ಸೆಂಟೆನ್ಸ್ ರಾಂಗ್. ಇದು ಅರಿವು ಅಂದ್ರೆ ಸಬ್ಜೆಕ್ಟ್, ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತಾನ? ಆಗಲ್ಲ. ಅದು ಏನ್ ಮಾಡೋಕ್ಕಾಗಲ್ಲ. ನನಗೆ ಐ ಕ್ಯಾನ್ ಇಮ್ಯಾಜಿನ್, ಬಟ್ ಮೈ ಓನ್ಲಿ ದಿಸ್ ಥಿಂಗ್ ಇಸ್ ಅಂದ್ರೆ ಆ ಮೈಂಡ್, ವಿ ಆರ್ ಸೋ ಯೂಸ್ ಟು ಏನ್ ಯೋಚನೆ ಮಾಡಿದ್ರು ನಮ್ಗೆ ಮೈಂಡ್ ಇಂದಾನೆ ಗೊತ್ತಾಗುತ್ತೆ. ಸಡನ್ ಆಗಿ ಮೈಂಡ್ ಇಲ್ದೆ ಎಫಲ್ಜೆನ್ಸ್ ಕಾಣುತ್ತೆ, ಅದಾಗದೆ ಕಾಣ್ಕೊಳ್ಳುತ್ತೆ ಅಂದ್ರೆ ಐ ವಂಡರ್ ಹೌ ಇಟ್ ಈಸ್ ಅಂತ ಅಷ್ಟೇ ಅಂತ. ಕೇಳಿ. ಇಲ್ಲ, ಅರ್ಥ ಆಯ್ತು ಗುರುಗಳೇ, ನೀವ್ ಹೇಳಿದ ಅರ್ಥ ಆಯ್ತು ನನಗೆ. ಬಟ್ ಹೇಳಿ. ಹಾ ಸಾರಿ, ಡೀಪ್ ಸ್ಲೀಪ್. ಡೀಪ್ ಸ್ಲೀಪ್. ಇದೆ. ಹೇಗೆ ಅಲ್ಲ, ಮೈಂಡ್ ಏನಿಲ್ವಲ್ಲ ಅಲ್ಲಿ. ಈಗ ಮೈಂಡ್ ನ ಹೇಗೆ ಡಿಫೈನ್ ಮಾಡ್ತೀರಾ? ಥಾಟ್ ಇದ್ರೆ ತಾನೇ ಮೈಂಡ್. ಅದೇ, ಬಟ್ ಬಿಕಾಸ್ ಆಫ್ ದ ಮೈಂಡ್ ಥಾಟ್ ಪ್ರಾಸೆಸ್ ಇದೆ, ಗೊತ್ತಾಗುತ್ತೆ. ಸೊ ಇನ್ ದಿಸ್ ಕೇಸ್ ಥಾಟ್ ಪ್ರಾಸೆಸ್ ಇಲ್ಲ. ಸೊ ದೇರ್ ಇಸ್ ಜಸ್ಟ್ ನೋ ವೇ ಆಫ್ ನೋಯಿಂಗ್ ಇಟ್ ಅಂತ ನಾನು ಹೇಳ್ತಾ ಇರೋದು. ಎಫಲ್ಜೆನ್ಸ್ ಇರುತ್ತೆ ಅಂತಾರಲ್ವಾ, ಸೊ ದೇರ್ ಇಸ್ ಜಸ್ಟ್ ನೋ ವೇ ಆಫ್. ಡೀಪ್ ಸ್ಲೀಪ್ ಅಲ್ಲಿ ವೆನ್ ಯು ವೇಕ್ ಅಪ್ ಯು ನೋ ಯು ಹ್ಯಾವ್ ಸ್ಲೆಪ್ಟ್ ವೆಲ್, ಬಟ್ ದ ಮೈಂಡ್ ವಾಸ್ ನಾಟ್ ದೇರ್ ಅಲ್ವಾ? ಸೊ ಸೇಮ್ ವೇ ಇಲ್ಲೂ ಹೆಂಗೆ ವೆನ್ ಇಟ್ ಶೈನ್ಸ್ ಫೋರ್ತ್ ಅಂತಾರಲ್ಲ, ಸೊ ಮೇ ಬಿ ಅದರಿಂದ ಹೊರಗೆ ಬಂದಾಗ ಗೊತ್ತಾಗುತ್ತಾ, ಅಲ್ಲೇ ಗೊತ್ತಾಗುತ್ತಾ? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅಷ್ಟೇ. ನಿಮಗೆ ನಾನು ಐ ಸ್ಲೆಪ್ಟ್ ವೆಲ್ ಅಂತ ಹೇಳಿದ್ದೆ, ಹೆಂಗ್ ಗೊತ್ತಾಯ್ತು ಅಂತ ಇದ್ದೀರಾ? ಸಾರಿ, ನಿಮ್ ಮಾತು ಕೇಳಿಸ್ತಾ ಇಲ್ಲ ಕರೆಕ್ಟ್ ಆಗಿ. ನಿದ್ರೆಯಿಂದ ಎದ್ದ ಮೇಲೆ ಚೆನ್ನಾಗಿ ಮಲಗಿದೆ ಅಂತ ಹೇಳ್ತಿದ್ದೀನಲ್ಲ, ಮೈಂಡ್ ಇಲ್ವಲ್ಲ, ಹೇಗೆ ಗೊತ್ತಾಯ್ತು? ಸಬ್ ಕಾನ್ಶಿಯಸ್ ಮೈಂಡ್ ಇರುತ್ತೆ.
ಹಂಗಾರೆ ಮೈಂಡ್ ಇರುತ್ತೆ ಅಂತ ಆಯ್ತು. ಅದೇ ಸೊ ಮೈಂಡ್ ಡೆಫಿನಿಷನ್ ಏನು ನಿಮ್ ಪ್ರಕಾರ? ವಾಟ್ ಇಸ್ ಮೈಂಡ್? ಫ್ಲೋ ಆಫ್ ಥಾಟ್ಸ್. ಸೊ ಆ ಥಾಟ್ಸ್ ಇತ್ತಾ ನಿಮ್ಮ ಅನುಭವದಲ್ಲಿ? ಡೀಪ್ ಸ್ಲೀಪರ್ ಥಾಟ್ಸ್ ಇತ್ತಾವೆ? ನಿಮ್ ಮಾತು ಕೇಳಿಸ್ತಾ ಇಲ್ಲ, ಸಾರಿ ನನ್ಗೆ ಸಾರಿ ಅಂತ ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ? ಅಲ್ಲ ಮತ್ತೆ ನಾನು ಏನ್ ಹೇಳ್ತಿದ್ದೀನಿ ಬಿಟ್ಬಿಡಿ, ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ. ನನ್ ಲೆಕ್ಕದ ಪ್ರಕಾರ ಕಾನ್ಶಿಯಸ್ನೆಸ್ ಇಸ್ ಆಲ್ವೇಸ್ ದೇರ್, ಅದನ್ನ ಒಪ್ಕೊಂಡೆ. ಬಟ್ ಇಟ್ ಇಸ್ ದ ಥಾಟ್ಸ್ ದಟ್ ಆರ್ ಮೇಕಿಂಗ್ ಯು ರಿಯಲೈಸ್ ಇಟ್ ಅಂತ ಅಷ್ಟೇ. There is a thought process which is there. When you are awake, it's an active mind. When you are sleeping, there is a subconscious mind which is still there. How do you know that you have a subconscious mind? Do you experience a subconscious mind in deep sleep? ಓದಿರೋದಕ್ಕೆ ಗೊತ್ತು, ಇಲ್ದಾದ್ರೆ ಗೊತ್ತಿಲ್ಲ ಅವೆಲ್ಲ. ಮಾಡ್ತಿದ್ದೀರಾ? ನಾನು ಅನುಭವ ನೋಡ್ಕೊಳ್ಳಿ ಅಂತ ಇದೀನಿ. No, I don't experience anything. Then how can you say that you have a subconscious mind? ಅಲ್ಲ ಮೈಂಡಿಗೆ ಅರ್ಥ ಆಗ್ತಿಲ್ಲ ಅಂತ ಅರ್ಥ ಆಗತ್ತಲ್ಲಮ್ಮ, ಅದು ಮೈಂಡಿಗೆ ಏನಲ್ವಲ್ಲ. ಅದೇ ಸಮಥಿಂಗ್ ಬಿಹೈಂಡ್ ದ ಮೈಂಡ್, ಅದು ಒಪ್ಕೋತಾ ಇದ್ದೀನಿ ಅಲ್ವಾ? ಅದೇ ಹೌದು ಗುರುಗಳೇ, ಐ ಆಮ್ ಜಸ್ಟ್ ಸೇಯಿಂಗ್ ಮೈಂಡ್ ಇಲ್ಲ ಅಂದ್ರೆ ಗೊತ್ತಾಗಕ್ ಚಾನ್ಸ್ ಇಲ್ಲ ಅಂತ ಅಷ್ಟೇ ಅಂತಾರೆ. ಮೈಂಡ್ ಗೊತ್ತಾಗ್ತಿರ್ಬೋದು, ಮೈಂಡ್ ಗೊತ್ತಾಗ್ಬೇಕಿಲ್ಲ. ಮೈಂಡ್ ಇದೆ ತತ್ವಕ್ಕೆ ಆಗುತ್ತೆ, ಮೈಂಡ್ ಇದೆ ಗೊತ್ತಾಗಲ್ಲ. ಮೈಂಡ್ ಇದೆ ಮಿಸ್ಕನ್ಸೆಪ್ಷನ್ ಆಗುತ್ತೆ ಹೊರತು ಮೈಂಡ್ ಇದೆ ಅದು ಗೊತ್ತಾಗಲ್ಲ. ಅದು ಮೈಂಡ್ ಗೊತ್ತಾಗೋದು ಅಲ್ಲ ಅದು. ಯಥಾದರ್ಶದಲ್ಲಿ ಪ್ರಖ್ಯೆ ಪಶ್ಯತ್ ಆತ್ಮಾನ, ಅದನ್ನಲ್ಲಿಯೇ ತನ್ನನ್ನ ಕಂದ್ಕೊಳ್ತಾನೆ, ಗೊತ್ತಾನೆ. ತಾನಾಗೆ ಗೊತ್ತಾಗುದಿಲ್ಲ. ತಾನು ಅರಿವಿನ ಸ್ವರೂಪ, ಅನುಭವ ಸ್ವರೂಪ. ಅನುಭವ ಸ್ವರೂಪ ಮತ್ತೆ ಅನುಭಾವ್ಯ ಆಗ್ಬೇಕಾಗಿಲ್ಲ, ಅದು ಅನುಭೂತಿ. ಅದು ಅನುಭವ ಹೇಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆ ತಪ್ಪು. ಎಲ್ಲ ಬಾಕಿದ್ ಹೇಗೆ ಗೊತ್ತಾಗುತ್ತೆ ಕೇಳ್ಬಹುದು. ಅವ್ರು ವಾಕ್ಯ ಒಪ್ಕೊಂಡ್ಬಿಡ್ತಾರೆ. ಅದಕ್ಕೆ ಅನುಭವವನ್ನು ಅನುಭವದಲ್ಲೇ ಗೊತ್ತಾಗಬೇಕು. ಶಬ್ದದಿಂದ ಏನ್ ಹೇಳ್ದೋ ಅಕ್ಕ ತಿರುಗುವುದು ಅನ್ಮಾಡ್ದು ಹೊರತು ಅನುಭವಿಸೋಕ್ಕಲ್ಲ ಶಬ್ದದಿಂದ. ಅನಾರಂಭಾತ್ ಅನನುಷ್ಠಾನಾತ್ ನಿಷ್ಕರ್ಮ್ಯಂ ನಿಷ್ಕರ್ಮ ಭಾವಂ ಕರ್ಮಶೂನ್ಯತಾಂ ಜ್ಞಾನಯೋಗ್ಯ ನಿಷ್ಠಾಂ ನಿಷ್ಕ್ರಿಯಾತ್ಮ ಸ್ವರೂಪೇಣೈವ ಅವಸ್ಥಾನಮಿತಿ ಯಾವತ್ತು. ಅನಾರಂಭ ಅಂದ್ರೆ ಅನನುಷ್ಠಾನ, ಮಾಡದೇ ಇರೋದ್ರಿಂದ, ಆಯಾ ವರ್ಣಾಶ್ರಮಕ್ಕೆ ಗೊತ್ತು ಮಾಡಿದ ಕರ್ಮವನ್ನು ಮಾಡದೇ ಇರೋದ್ರಿಂದ. ನೈಷ್ಕರ್ಮ್ಯವನ್ನ ಅಂದ್ರೆ ನಿಷ್ಕರ್ಮ ಭಾವ ಅಂದ್ರೆ ಕರ್ಮದ ಸೋಂಕಿಲ್ಲದ ಕೇವಲಾತ್ಮ ಸ್ವರೂಪ ಅಂತ. ಅದು ಜ್ಞಾನಯೋಗದ ಹೋಗುವಂತ ನಿಷ್ಠೆ, ನಿಷ್ಕ್ರಿಯಾತ್ಮ ಸ್ವರೂಪದಿಂದಲೇ ನೆಲೆ ನಿಲ್ಲೋದು ಅಂತ ಅರ್ಥ. ಅದನ್ನ ಕರ್ಮವನ್ನು ಆರಂಭ ಮಾಡದೆ ಹೋದ್ರೆ ಪಡ್ಕೊಳಕ್ಕಾಗಲ್ಲ. ನೇರವಾಗಿ ಕರ್ಮದಿಂದ ಪಡೆಯೋದೇ ಹೋದ್ರು ಕೂಡ ಅದನ್ನು ಪಡೆಯೋಕ್ಕೆ ಬೇಕಾದ ಜ್ಞಾನ ನಿಷ್ಠೆ ಯೋಗ್ಯತೆಗೆ ಕರ್ಮಯೋಗ ಬೇಕೇ ಬೇಕು. ಕರ್ಮರಹಿತವಾದ ಸ್ಥಿತಿ ಅದು. ಕರ್ತೃತ್ವದಿಂದ ಮಾಡದೇ ಇರೋದು ಕರ್ಮಶೂನ್ಯತೆ ಅಲ್ಲ. ಮಾಡುವನಾಗಿದ್ಕೊಂಡು ಮಾಡದೇ ಇರೋದು ಕರ್ಮಶೂನ್ಯತೆ ಅಲ್ಲ. ಮಾಡುವನು ಅನ್ನೋದು ಇಲ್ಲ, ಮಾಡದೇ ಇರೋದು ಅನ್ನೋದು ಇಲ್ಲ. ಎರಡನ್ನೂ ಬಿಟ್ಟ ಸ್ವರೂಪವನ್ನು ಕರ್ಮಶೂನ್ಯ ಅಂತ ಇದೆ ಹೊರತು ನಾನು ಮಾಡುವನಾಗಿದ್ಕೊಂಡು ಮಾಡದೇ ಇದ್ದೆ ಕರ್ಮಶೂನ್ಯ ಆಯ್ತು ಅಂತ ಅನ್ಕೋಬೇಡಿ. ಅದು ಒಂದು ಮಾಡೋದೆ. ಕರ್ಮಣ್ಯ ಕರ್ಮಯ ಪಶ್ಯದೋಗ್ಯ ಅಕರ್ಮಣ್ಯ ಕರ್ಮಯ. ಮಾಡುವನಾಗಿದ್ಕೊಂಡು ಮಾಡದೇ ಇದ್ರೆ ಅದು ಕರ್ಮಶೂನ್ಯ ಅಲ್ಲ. ಅದು ಮಾಡುವನು ಕಿತ್ತಾಕ್ಬೇಕು, ಮಾಡದೇ ಇರೋನು ಅನ್ನೋದು ಕಿತ್ತಾಕ್ಬೇಕು. ಮಾಡೋದು ಮಾಡದೇ ಇರೋದು ಎರಡು ಬುದ್ಧಿ ತಂತ್ರವೇ ಹೊರತು ಸ್ವರೂಪಕ್ಕೆ ಸೇರಿದ್ದಲ್ಲ. ಅದನ್ನು ಬುದ್ಧಿಗೆ ಸಂಬಂಧಪಟ್ಟ ಮಾಡುದು ಮಾಡದೇ ಇರೋದು ಬಿಟ್ಟು ಇರುವಂತಹ ಒಂದು ಸ್ಥಿತಿ ಇದೆಯಲ್ಲ, ಅದು ಜ್ಞಾನ ಯೋಗದಿಂದ. ಅಂದ್ರೆ ಜ್ಞಾನಮೇವ ಯೋಗ, ಜ್ಞಾನಯೋಗ ಸ್ವರೂಪವೇ ಜ್ಞಾನ. ಆ ಜ್ಞಾನ ಸಂಬಂಧದಿಂದ ಆ ನಿಷ್ಠೆಯನ್ನ ನಿಷ್ಕ್ರಿಯಾತ್ಮ ಸ್ವರೂಪದಲ್ಲೇ ಇರೋದು. ಅದನ್ನ ಅದನ್ನ ಪಡೆಯೋಕ್ಕಾಗಲ್ಲ. ಕರ್ಮ ಬಿಟ್ಟವನ್ನ ಪಡೆಯೋಕ್ಕಾಗಲ್ಲ. ಪುರುಷ ನಾಷ್ಟ್ಯತೆ ನ ಪ್ರಾಪ್ನೋತಿ ತತ್ಸಹ. ಆ ನಿಷ್ಕರ್ಮ್ಯವನ್ನ ಕರ್ಮ ಜ್ಞಾನ ನಿಷ್ಠೆಯನ್ನ ಪುರುಷನು ಕರ್ಮವನ್ನು ಆರಂಭ ಮಾಡದೆ ಹೋದ್ರೆ ಪಡ್ಕೊಳ್ಳೋದಿಲ್ಲ, ಹೊಂದೋದಿಲ್ಲ ಅರ್ಥ. ಇವಾಗ ಕರ್ಮಣಾಂ ಅನಾರಂಭ ನೈಷ್ಕರ್ಮ್ಯ ನಾಷ್ಟ್ಯತೆ ಇತಿ ವಚನಾತ್ ತದ್ವಿಪರ್ಯಾತ್ ತೇಷಾಂ ಆರಂಭಾತ್ ನೈಷ್ಕರ್ಮ್ಯಂ ಅಷ್ಟ್ಯತೆ ಇತಿ ಗಮ್ಯತೆ. ಕರ್ಮಗಳನ್ನು ಆರಂಭ ಮಾಡದೆ ಹೋದ್ರೆ ನಿಷ್ಕ್ರಿಯಾತ್ಮ ಸ್ವರೂಪ ಸಿಗೋದಿಲ್ಲ ಅಂತ ಹೇಳಿದ್ರಿಂದ, ಅರ್ಥಾತ್ ಅದಕ್ಕೆ ವಿಪರೀತವಾಗಿ ಕರ್ಮಾನುಷ್ಠಾನ ಮಾಡೋದ್ರಿಂದ ಪರಂಪರೆಯಿಂದ ನಿಷ್ಕ್ರಿಯಾತ್ಮ ಸ್ವರೂಪ ಸಿಗತ್ತೆ ಅಂತ ಅರ್ಥ.
ಇನ್ನು ಅಂಗಡಿಯಿಂದ ಹೋಗಿ ಸಕ್ಕರೆ ತಂದ್ಕೊಡದೆ ಹೋದ್ರೆ ನಿಂಗೆ ತಿಂಡಿ ಕೊಡಲ್ಲ ಅಮ್ಮ ಅಂತಂದ್ರೆ ಅರ್ಥ ಸಕ್ಕರೆ ತಂದು ಕೊಟ್ರೆ ಕೊಡ್ತೀನಿ ಅಂತ ಅರ್ಥ. ಏನೋ ಸಾಮಾನು ಬೇಕು ಅಮ್ಮಂಗೆ, ಹೋಗ ಅಂಗಡಿಯಿಂದ ಹೋಗಿ ತಂದು ಕೊಡೋ, ನಂಗೆ ಹೋಗಲ್ಲ ಬೀಜ, ಹಾಗೆ ನನ್ ತಿಂಡಿ ಕೊಡಲ್ಲ, ನಿಂಗೆ ಏನು ಕೊಡಲ್ಲ ಅಂತ ಅಮ್ಮ ಅಂದು ತಿಳ್ಕೊಳ್ಳಿ. ಅಂದುದಂದ್ರೆ ಅರ್ಥ ಏನೋ ಕೊಡಲ್ಲ ಅಂತ ಅರ್ಥ ಅಲ್ಲ. ನೀ ಅದನ್ನ ತಂದು ಕೊಟ್ರೆ ಕೊಡ್ತೀನಿ ಅಂತಂದ್ರೆ ಅದು ಹೋಗ ತಂದು ಕೊಟ್ರೆ ಅಮ್ಮ ಆ ತಿಂಡಿನೋ ಏನೋ ಹಣ್ಣು ಕೊಡ್ತಾಳೆ ಅಂತ. ಹಾಗೆ ಮಾಡದೆ ಹೋದ್ರೆ ನಿನ್ಗೆ ನಿಷ್ಕ್ರಮೆ ಸಿಗಲ್ಲ ಅಂದ್ರೆ ಮಾಡಿದ್ರೆ ಸಿಗತ್ತೆ ಅಂತ ಅರ್ಥ ಇಟ್ಕೊಂಡಿದ್ದಾನೆ ಭಗವಂತ. ಅದು ಮತ್ತೆ ಹೇಳ್ಬೇಕಾಗಿಲ್ಲ ಅಂತ ಇದ್ದಾರೆ ಭಾಷೆಕಾರರು. ಅದಕ್ಕೆ ವಿಪರೀತವಾಗಿ ವಿರುದ್ಧವಾಗಿ ಅವುಗಳನ್ನ ಆರಂಭ ಮಾಡುವುದರಿಂದ ಅನುಷ್ಠಾನ ಮಾಡುವುದರಿಂದ ನೈಷ್ಕರ್ಮ್ಯವಾದ ವಿಕ್ರಿಯಾತ್ಮಕ ಸ್ವರೂಪದ ನೆಲೆಯಲ್ಲಿ ಒಂದೊಂದನ್ನ ಪಡ್ಕೊಳ್ತಾನೆ. ಅದು ಎಷ್ಟು ದಿವಸ ಅನ್ನೋದು ಅವ್ರವ್ರು ಮಾಡೋ ಕರ್ಮಯೋಗದ ಮೇಲೆ ನಿಂತಿರೋದು. ಕೆಲವು ಜನ 6 ತಿಂಗಳಿಗೆ ಹೊಡಿಬೋದು, ಕೆಲವು ಜನ 6 ವರ್ಷಕ್ಕೆ ಆಗ್ಬೋದು, ಕೆಲವು 60 ವರ್ಷಕ್ಕೆ ಆಗ್ಬೋದು. ಕರ್ಮಯೋಗ ಮಾಡುವ ತೀವ್ರತೆ ಇದೆಯಲ್ಲ, ಅದು ಮಾಡ್ಬೇಕಾದ್ರೆ ಆ ಮನಸ್ಸಿನ ಧರ್ಮ ಇದೆಯಲ್ಲ ಅದರ ತೀವ್ರತೆ ಎಷ್ಟಿದೆ ಅನ್ನೋದೇ ಮುಖ್ಯ. ಎಷ್ಟು ಭಗವಂತನಿಗೆ ಪ್ರೇಮ ಇಟ್ಕೊಂಡಿದ್ದಾನೆ, ಎಷ್ಟು ಶ್ರದ್ಧಾ ಭಕ್ತಿ ಇಟ್ಕೊಂಡಿದ್ದಾನೆ, ಎಷ್ಟು ಮಟ್ಟಿನ ಒಂದು ನಿಷ್ಠೆ ಇದೆ ಅವನಿಗೆ ಅದರಲ್ಲಿ ಅನ್ನೋದ್ಮೇಲೆ ಆ ಕರ್ಮಯೋಗ ಎಷ್ಟು ಫಲಕಾರಿ ಆಗತ್ತೆ ಅಂತ. ಕರ್ಮಯೋಗ ಹೇಳಿದಾರಲ್ಲ, ಇನ್ನು ಮೆಕ್ಯಾನಿಕಲ್ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳಿ ಸಂಕಲ್ಪ ಹೇಳ್ಕೊಂಡು ಸಂಜಾವನೆ ಮಾಡಿದ ಮಾತ್ರಕ್ಕೆ ಕರ್ಮಯೋಗ ಅಷ್ಟಕ್ಕಾಗಲ್ಲ. ಇದು ಕರ್ಮಯೋಗದ ಪೂರ್ಣ ರೂಪ ಅಲ್ಲ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಹೇಳುವಾಗ ಆ ವಾಕ್ಯಕ್ಕೆ ಕರೆಕ್ಟ್ ಅರ್ಥ ಮಾಡಿಕೊಂಡು ಇಲ್ಲಿಂದ ಮುಂದಿನ ಪ್ರತಿಯೊಂದು ಕ್ರಿಯೆಯಲ್ಲೂ ಪ್ರತಿಯೊಂದು ಮಂತ್ರದಲ್ಲೂ ಭಗವಂತನ ಸಂಬಂಧ ಇಟ್ಕೊಂಡು ಅವನ ಸೇವೆ ಮಾಡ್ತಾ ಮಕ್ಕೊಂಡು ಹೋಗ್ಬೇಕೆ ಹೊರತು ಹಂತ ಹಂತಕ್ಕೂ ಆ ಯೋಚನೆ ಇರಬೇಕೆ ಹೊರತು ಆದಿ ಅಂತ್ಯದಲ್ಲಿ ಕೃಷ್ಣಾರ್ಪಣ ವಸ್ತು ಅಂದ್ರೆ ಆಯ್ತು ಕರ್ಮಯೋಗ ಆಯ್ತು ಹಂಗ ಅನ್ಕೋಬೇಡಿ. ಆದಿಯಲ್ಲಿ ಎಲ್ಲ ಹೇಳ್ತಾರೆ ಸಂಕಲ್ಪ ಮಾಡಿ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಸಂಧ್ಯಾವಂದನಂ ಕರಿಷ್ಯೆ ಅಗ್ನಿಹೋತ್ರಂ ಕರಿಷ್ಯೆ ವೇದ ಅಂತ ಹೇಳ್ತಾರೆ. ಕೊನೆಗೆ ಹರಿ ಓಂ ಶ್ರೀ ಕೃಷ್ಣಾರ್ಪಣ ವಸ್ತು ಬಿಡ್ತಾರೆ. ಕರ್ಮಯೋಗ ಅಷ್ಟಕ್ಕೆ ಆಯ್ತು. ಕರ್ಮಯೋಗದ ಒಂದು ಅಂಶ ಇರ್ಬೋದು ನಾವು, ಅದೇ ಪೂರ್ಣ ಕರ್ಮಯೋಗ ಪ್ರತಿಯೊಂದು ಕ್ರಿಯಾಕಾಲದಲ್ಲೂ ಹಂತ ಕಾಲದಲ್ಲೂ ಭಗವಂತನ ಪ್ರೇಮ ಸೇರ್ತಾ ಇರಬೇಕು. ಒಂದು ಆವಾಹನೆ ಮಾಡ್ಬೇಕಾದ್ರೆ ಸಾಕ್ಷಾತ್ ಜಗದೀಶನ ಕೂರಿಸ್ತಾ ಇದ್ದೀನಿ ನಾನು, ಸರ್ವೇಶ್ವರನನ್ನ ನನ್ನ ಮುಂದೆ ನಾನು ಮಾಡ್ತಿದ್ದೀನಿ. ಅವನು ಅಲ್ಲಿ ಕೂತಿದ್ದಾನೆ ಅಂತ ಆದಾಗ ಅಷ್ಟು ವಿನಯ, ಅಷ್ಟು ಗೌರವ, ಅಷ್ಟು ಇದಾಗ ನಾನು ಮುಂದೆ ಕೂತ್ಕೋಬೇಕು. ಸಾಮಾನ್ಯ DC SP ಬಂದ್ರೆ ಒಂದು ಮಂತ್ರಿ ಬಂದ್ರೆ ಎಷ್ಟು ಗೌರವ ಆಗಿರ್ತೀವಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನು ಜಗದೀಶ್ವರ, ಅವನನ್ನ ಇಲ್ಲಿ ಕೂರಿಸ್ತಾ ಇದ್ದೀನಿ ಅಂದ್ರೆ ಅವನ ಮುಂದೆ ಎಷ್ಟು ವಿನಯ ಗೌರವನೇ ಇರಬೇಕು. ಆಮೇಲೆ ಅರ್ಘ್ಯಪಾದ್ಯಾದಿ ಕೊಡ್ಬೇಕು, ಪ್ರೇಮದಿಂದ ಕೊಡ್ಬೇಕು, ಅದು ಮೃದುವಾಗಿ ಕೊಡ್ಬೇಕು. ಎರ್ಚೋದಲ್ಲ, ನೀರು ಹಾಕೋದಿಲ್ಲ ತಗೋ ಅರ್ಘ್ಯ ಎರ್ಚೋದು ಅದಲ್ಲ. ಪ್ರೇಮದಿಂದ ನಮ್ಮ 6 ಭಾಷೆಯಲ್ಲಿ ಕೊಟ್ಟರು ಪರವಾಗಿಲ್ಲ. ಪರಮೇಶ್ವರ ನಿಂಗೆ ಪಾದ್ಯ ಕೊಡ್ತಾ ಇದ್ದೀನಿಪ್ಪ ತಗೋಪ್ಪ ಅಂತ ಹೇಳಿ ನೀವು 6 ಭಾಷೆಯಲ್ಲಿ ಪ್ರೇಮದಿಂದ ಕೊಟ್ಟರು. ನಿಂಗೆ ಕಾಲು ತೊಳಿತಾ ಇದ್ದೀನಿ, ನಿಂಗೆ ಆಚಮನ ಕೊಡ್ತಾ ಇದ್ದೀನಿ, ನಿಂಗೆ ಒಳ್ಳೆ ವಸ್ತ್ರ ಕೊಡ್ತಾ ಇದ್ದೀನಿ, ಅಥವಾ ಒಳ್ಳೆ ಗಂಧ ಹಚ್ತಾ ಇದ್ದೀನಿ. ಇವಾಗ ಪ್ರೇಮ ನಿಮ್ ಚಿಕ್ಕ ಮಗುವಿಗೆ ನಾವು ತಾಯಿ ಮಾಡುವಾಗ ಎಷ್ಟು ಪ್ರೇಮದಿಂದ ಮಾಡ್ತಾಳೋ ಆ ಪ್ರೇಮ ಇರ್ಬೇಕು ಭಗವಂತನಲ್ಲಿ. ಆ ಪ್ರೇಮ ಮುಖ್ಯ ಹೊರತು ಕ್ರಿಯೆ ಮುಖ್ಯ ಅಲ್ಲ. ಕ್ರಿಯೆ ಅನ್ನೋದು ಪ್ರೇಮ ಕ್ರಿಯೆ ಅಭಿವ್ಯಕ್ತಿ, ಪ್ರೇಮಾಭಿವ್ಯಕ್ತಿ ಕ್ರಿಯೆ ಕಾರಣ ಹೊರತು ಪ್ರೇಮ ಒಳಗಿದೆ, ಅದು ಅಭಿವ್ಯಕ್ತಿ ಪಡಿಸುತ್ತೆ ಕ್ರಿಯೆ ಹೊರತು ಕ್ರಿಯೆ ಮುಖ್ಯ ಅಲ್ಲ. ಅದಕ್ಕೆ ವಿಪರೀತವಾಗಿ ಅವುಗಳನ್ನ ಆರಂಭ ಮಾಡುವುದರಿಂದ ನಿಷ್ಕರ್ಮ್ಯವನ್ನು ಪಡ್ಕೊಳ್ತಾನೆ ಅಂತ ಗೊತ್ತಾಗುತ್ತೆ. ಕಸ್ಮಾತ್ ಪುನಃ ಕಾರಣ ಕರ್ಮಣ ಮನಾರಂಭ ನಿಷ್ಕರ್ಮ್ಯ ನಾಷ್ಟುದೆ ಇತಿ. ಅಯಾಖಂಗಂತಿದ್ದಾನೆ ಪರಮಾತ್ಮ. ಕರ್ಮಗಳನ್ನು ಆರಂಭ ಮಾಡಿ ಹೋದ್ರೆ ನೈಷ್ಕರ್ಮ್ಯವನ್ನು ಪಡ್ಕೊಳ್ಳೋದೇ ಇಲ್ಲ ಅಂತ ಈ ರೀತಿ ಅಂತಿದ್ದಾನಲ್ಲ, ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಏನ್ ಕಾರಣ? ಯಾಕೆ ಆ ರೀತಿ ಅಂತ ಇದ್ದಾನೆ? ಯಾಕೆ ಹೊಂದಲ್ಲ ಅವನು? ನೈಷ್ಕರ್ಮ್ಯವನ್ನು ಯಾಕೆ ಪಡ್ಕೊಳ್ಳೋದಿಲ್ಲ ಅಂತ ಉಚ್ಯತೆ. ಕರ್ಮಾರಂಭ ಸೀವ ನಿಷ್ಕರ್ಮ್ಯೋಪಾಯತ್ವಾದ್. ಕರ್ಮಾರಂಭವೇ ನಿಷ್ಕರ್ಮಿಕ ಉಪಾಯ. ಎಷ್ಟು ಮಟ್ಟಿಗೆ ಭಾಷೆಗಳು ಒತ್ಕೊಳ್ತಾ ಇದ್ದಾರೆ ನೋಡಿ ಕರ್ಮಾರಂಭವನ್ನ. ಯಾವತ್ತೂ ವರ್ಣಾಶ್ರಮ ಧರ್ಮವನ್ನ ಯಾವ ಕಾರಣಕ್ಕೂ ತಿರಸ್ಕರಿಸಬಾರ್ದು. ವರ್ಣಾಶ್ರಮ ಅದೇ ದೋಣಿ, ಅದನ್ನೇ ಹೊಡಿತೀನಿ ಎಂತ ದೋಣಿ ದಾಟ್ತೀವಿ, ನದಿ ದಾಟ್ತೀಯ, ದೊಡ್ಡ ಇದೆಲ್ಲ ಹೋಗ್ತಾರ, ಲಾಂಚಲ್ಲಿ ಹೋಗ್ತಾರಲ್ಲ, ಇದರಲ್ಲಿ ಶರಾವತಿ ಇದರಲ್ಲಿ ಇಲ್ಲಿ ಇದಕ್ಕೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಯಾವ್ದದು ಸಿಗಂದೂರು, ಸಿಕ್ಕಾಪಟ್ಟೆ ಆಳಾದೆ. ಆ ಲಾಂಚನೇ ಹೊಡೆದು ಬಿಡ್ತಿದ್ದು ಹೋದ್ರೆ ನೀನ್ ಮುಳುಗೋಗ್ತೀಯ ಅಷ್ಟೇ. ಹಾಗೆ ಕರ್ಮ ನಿನಗೆ ದೋಣಿ ಇದ್ದಂಗಿದೆ, ಅದನ್ನ ಚೆನ್ನಾಗಿ ಕಾಪಾಡ್ಕೊಂಡು ಸರಿಯಾಗಿ ಇಟ್ಕೊಂಡು ಶ್ರದ್ಧಾಭಕ್ತಿಯಿಂದ ಇಟ್ಕೊಂಡು ದಾಟ್ಕೋಬೇಕೆ ಹೊರತು ಅಲ್ಲೇ ಅಸಡ್ಡೆ ತಿರಸ್ಕಾರ, ಅದಲ್ಲೇ ಅಗೌರವ ಶ್ರದ್ಧೆ ಎಂತ ಮುಟ್ತೀಯ ನೀನು? ಹಾಳ. ಯಾವ ಕಾರಣಕ್ಕೂ ಮಾಡುವ ಕರ್ಮದಲ್ಲಿ ಯಾವ ಅಗೌರವ ಶ್ರದ್ಧೆ ಬಹಳ. ಲೌಕಿಕ ಕರ್ಮದಲ್ಲೂ ಶ್ರದ್ಧೆ ಅಗೌರವ ಚೆನ್ನಾಗಲ್ಲ ಕರ್ಮ. ಕಾಟಾಚಾರಕ್ಕೆ ಅಡಿಗೆ ಮಾಡಿ ಆ ಅಡಿಗೆ ಊಟ ಮಾಡೋಕ್ಕಾಗಲ್ಲ. ಒಮ್ಮೆ ಒಂದಷ್ಟು ಉಪ್ಪು, ಸುಮ್ಮನೆ ಒಂದಷ್ಟು ನೀರು, ಒಮ್ಮೆ ಒಂದು ಬೇಳೆ ಅಂದ್ಬಿಟ್ರೆ ಅದು ಊಟ ಮಾಡೋಕೆ ಶ್ರದ್ಧೆ ಇದೆ. ಯಾವ ಕರ್ಮವನ್ನು ಶ್ರದ್ಧೆ ಇಲ್ಲದೆ ಭಕ್ತಿ ಇಲ್ಲದೆ ಮಾಡಿದ್ರೆ ಅದಕ್ಕೆ ಕಿಮ್ಮತ್ತೇ ಇರಲ್ಲ. ಊಟ ಮಾಡಿದ್ರಿಗೂ ಅಷ್ಟೇ, ಬಡಿಸುವಾಗ ಶ್ರದ್ಧೆ ಊಟ ಮಾಡ್ಬೇಕು ಅನ್ಸುತ್ತಲ್ಲ,
ತಿರಸ್ಕಾರ ಮಾಡಿಸಿದ್ರೆ ಅಯ್ಯಪ್ಪ ಎದ್ದೋಗಳ ಹಾಕೋಸುತ್ತೆ, ಅವೇನಿಲ್ಲ ಊಟ ಮಾಡಕ್ಕೆ. ಆ ಸ್ವಭಾವ ಅದು, ಆ ಪ್ರೇಮ ಅನ್ನೋದು ಮನುಷ್ಯನ ಸ್ವಭಾವವೇ ಹೊರತು ಅದಿದಲ್ಲ. ಅದು ಎಲ್ಲಿದೆಯೋ ಅಲ್ಲೇ ಅದನ್ನು ನಾವು ಹಾಕೋದು. ಕರ್ಮಾರಂಭವು ನೈಷ್ಕರ್ಮ್ಯಕ್ಕೆ, ನಿಷ್ಕ್ರಿಯಾತ್ಮ ಸ್ವರೂಪದ ನೆಲೆ. ನೈಷ್ಕರ್ಮ್ಯ ಅಂದ್ರೆ ಕಾಯಿ ಬಿಟ್ಟು ಸನ್ಯಾಸ ಅರ್ಥ ಮಾಡಬೇಡಿ. ನಿಷ್ಕ್ರಿಯಾತ್ಮ ಸ್ವರೂಪದ ನೆಲೆ ನಿಲ್ಲೋದು ಅರ್ಥ ಮಾಡಿ. ಅದಕ್ಕೆ ಉಪಾಯವಾಗಿದೆ. ನಹಿ ಉಪಾಯ ಮಂತ್ರೇಣ ಉಪೇಯ ಪ್ರಾಪ್ತಿರಸ್ತಿ. ಇದು ಕಾಮನ್. ಇದು ಒಂದಕ್ಕೆ ಮಾತ್ರ ಅಲ್ಲ, ಎಲ್ಲಾ ಜಾಗಕ್ಕೂ ನೀವು ಅದು ಹೋಗೋದೇ ಹೋಗಿ ಹೆಂಗ್ ಮುಟ್ತೀಯ? ನಡ್ಕೊಂಡಾலும் ಹೋಗು, ಇನ್ನು ಬಸ್ಸಲ್ಲ ಹೋಗು, ಕಾರಲ್ಲ ಹೋಗೋದು. ನೀವು ಹೋಗ್ದೇನೆ ಹೋದ್ರೆ ಮುಟ್ಟಕ್ಕಾಗಲ್ಲಪ್ಪ. ಏನೇ ಆಗಲಿ, ಒಂದು ಮಾವಿನ ಗಿಡವೇ ಹಾಕಿದ್ರೆ ಮಾವಿನ ಹಣ್ಣು ತಗೋಕ್ಕಾಗಲ್ಲಪ್ಪ. ಉಪಾಯವಿಲ್ಲದೆ ಉಪಯೋಗವಿಲ್ಲ ಅನ್ನೋದು ಅಪವಾದವಿಲ್ಲದ ಸ್ಟೇಟ್ಮೆಂಟ್ ಇದೆ. ಇದಕ್ಕೆ ಅಪವಾದವೇ ಇಲ್ಲ. ಯಾವುದೇ ಉಪೇಯಕ್ಕೂ ಉಪಾಯ ಬೇಕೇ ಬೇಕು. ಉಪಾಯವಿಲ್ಲದೆ ಉಪೇಯ ಇಲ್ಲ. ಉಪೇಯ ಅಂದ್ರೆ ಉಪಾಯದಿಂದ ದೊರೆಯುವಂತಹ ಫಲ ಉಪೇಯ. ಉಪಾಯ ಅಂದ್ರೆ ಸಾಧನ, ಅದೇ ಅಂತಾರೆ ಇನ್ಸ್ಟ್ರೂಮೆಂಟ್, ಸಾಧನ. ಉಪಾಯವಿಲ್ಲದೆ ಉಪೇಯದ ಪ್ರಾಪ್ತಿ ಇಲ್ಲ. ಕರ್ಮಯೋಗೋಪಾಯ ನೈಷ್ಕರ್ಮ ಲಕ್ಷಣ ಜ್ಞಾನ ಯೋಗ ಶ್ರುತು ಇಹ ಚ ಪ್ರತಿಪಾದನ. ನೈಷ್ಕರ್ಮ್ಯ ರೂಪವಾಗಿರ್ತಕ್ಕಂತಹ ಜ್ಞಾನಯೋಗವು ಕರ್ಮಯೋಗೋಪಾಯವಾಗಿದೆ ಎಂಬುದನ್ನ ಶ್ರುತಿಯು ಇಲ್ಲಿಂದಲೂ ನಾವು ತಿಳಿಬೇಕಾಗಿದೆ, ತಿಳಿಬಹುದಾಗಿದೆ ಅಂತ ಇದ್ದಾರೆ ಭಾಷೆಗಳು. ಶ್ರುತಿಯಲ್ಲೂ ಇದೆ ಕರ್ಮಯೋಗ ಅಂತ ಇದ್ದಾರೆ. ತಮೇಕಂ ವೇದಾಂಶನ ಬ್ರಾಹ್ಮಣ ವಿಧಿ ಅದ ಗೊತ್ತಾಗೋದೇ ಇಲ್ಲ. ಭಗವಂತನೇ ಒಂದು ರೀತಿ ವೇದಕ್ಕೆ ಕಾಮೆಂಟ್ರಿ ಮಾಡಿದ್ದಾನೆ. ಆ ಗೀತೆ ಅನ್ನೋದು ವೇದ ಕಾಮೆಂಟ್ರಿ. ಅದು ಭಗವಂತನಷ್ಟು ಕರ್ಮಯೋಗವನ್ನು ಸ್ಪಷ್ಟಪಡಿಸಿ ಹೇಳಿದ್ರೆ ಯಾರು ಹೇಳಿಲ್ಲ. ದೊಡ್ಡ ಕೊಡುಗೆ ಭಗವಂತ ಕೊಟ್ಟಿದ್ದು ಜಗತ್ತಿಗೆ. ಎಷ್ಟು ದೊಡ್ಡ ಕೊಡುಗೆ ತೋರಿಸ್ಬಿಟ್ಟ ಅಂದ್ರೆ, ವೇದವಲ್ಲ ಇದೆ, ಇದಾರ್ಥ ಇದೆ ಅಂತ ಬರೀ ವೇದ ನೋಡಿ ಗೊತ್ತಾಗೋದಿಲ್ಲ ಕರ್ಮಯೋಗ ಇದೆ ಅಂತ ಅಷ್ಟೇ. ಆಮೇಲೆ ಆ ಕರ್ಮದಲ್ಲಿ ಏನಿದೆ ಗೊತ್ತಾ, ಪ್ರತಿಯೊಂದು ಕರ್ಮದಲ್ಲೂ ಪ್ರಜಾಮವೃಂಧೆ ಪಶುನವೃಂಧೆ ಹೇಳ್ಕೊಂಡೇ ಹೋಗುತ್ತೆ ಹೊರತು ಬರೀ ಕರ್ಮ ಹೇಳೋದೇ ಇಲ್ಲ. ಮಕ್ಕಳು ಪಡ್ಕೊಳ್ತಾನೆ, ಪಶುಗಳನ್ನು ಪಡ್ಕೊಳ್ತಾನೆ, ಯಾವುದೇ ಕರ್ಮ ಇದೆ. ಅಗ್ನಿಹೋತ್ರಗಳು ಅಷ್ಟೇ. ಚತುರ್ನೈದಿ ಚೇಷ್ಪಾನ ಪ್ರಭ ಪಶು ನೇವಾವೃಂಧೆ ಅದೇ 4 ಸಲ ತಗೋ. ಯಾಕಂದ್ರೆ ಪಶು 4 ಕಾಲು, ಪಶುವನ್ನು ಪಡ್ಕೊಳ್ತೀಯ ಅಂದ್ಕೊಳ್ಳೋಕೆ ಸಂಪತ್ತು ಬರುತ್ತೆ ಎಂದು ಕಾಮ ಹೋಗುತ್ತೆ ಹೊರತು ಕರ್ಮಯೋಗ ಅನ್ಸೋದೇ ಇಲ್ಲ. ಈವನ್ ಬ್ರಹ್ಮಚಾರಿ ಇದು 8 ವರ್ಷ ಉಪನಯನಾಗಿದೆ ಅವನಿಗೆ. ಉಪನಯನಿಗೆ ಅಗ್ನಿಕಾಲದಲ್ಲಿ ಸುಪ್ರಜಾ ಪ್ರಜಾ ಭೂಯಾಸಂ ಸುಧೀರು, ನಾವು ಒಳ್ಳೆ ಪ್ರಜಾವಂತನಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ. ಏನಪ್ಪ ಇದು ಅವನೇನು ಅಗ್ನಿಕಾಲದಲ್ಲಿ ಸುಪ್ರಜಾ ಪ್ರಜಾ ಒಳ್ಳೆಯ ಪ್ರಜೆಯಿಂದ ನಾನು ಪ್ರಜಾವಂತನಾಗಬೇಕು ಅಂತ ಇನ್ನು ಅಗ್ನಿಕಾರ್ಯ ಇನ್ನು ಆಚಾರ ಉಪನಯನ ಆಗಿದೆ. ಎಷ್ಟು ಕರ್ಮದಲ್ಲಿ ಕಾಮವನ್ನು ಸೇರಿಸಿದೆ ಅಂತಂದ್ರೆ, ಅಲ್ಲಿ ಕರ್ಮಯೋಗ ಮಾಡ್ಬೇಕು ಅಂದ್ರೆ ಅದಕ್ಕೆ ಹೇಗೆ ಅರ್ಥ ಮಾಡ್ಬೇಕು? ನಾನೇ ಸುಪ್ರಜಾವಂತನಾಗಬೇಕು ಅಂದ್ರೆ ನನಗೊಂದು ಸುಪ್ರಜೆ ಅಲ್ಲ, ನಾನೇ ಸುಪ್ರಜೆ ಆಗಬೇಕು, ನಾನು ಸತ್ವಜ್ಞಾನದಿಂದ ಸರಿಯಾದ ಪ್ರಜೆಯಾದವರಾಗಬೇಕು ಅಂತ ತಗೋಬೇಕು ಅರ್ಥ ಅನ್ನೋದಕ್ಕೆ. ನನಗೊಂದು ಮಕ್ಕಳಾಗಬೇಕು ಅಂತ ಅರ್ಥ ಮಾಡಬಾರ್ದು. ನಾನೇ ಸತ್ಪ್ರಜಾದವನಾಗಬೇಕು ಅಂತ ಅರ್ಥ ಮಾಡ್ಬೇಕು. ಅದೇ ಮೈ ಮೇಧ ಮೈ ಪ್ರಜಾ ಮೈ ಯಜ್ಞ, ನಾನು ಪ್ರಜೆಯನ್ನು ಕೊಡಲಿ, ಮೈ ಬದುಕೊಡಲಿ. ಏನಿದೆ ಅಂದ್ರೆ ನಾನೇ ನನ್ನ ನಿಜವಾದ ಪ್ರಜಾತ್ವ ಅಂತ ಏನಿದೆ ಅದು ನನ್ನಲ್ಲಿ ಉಂಟಾಗಲಿ. ಪ್ರಜಾತ್ವ ಅಂತ ಒಂದು ಇದೆಯಲ್ಲ, ಇಂಥವನಾದ್ರೆ ನಿಜವಾದ ಪ್ರಜೆ ಅಂತ ಅದು ನನ್ನಲ್ಲಿ ಉಂಟಾಗಲಿ ಅಂತ ಅರ್ಥ ಮಾಡ್ಕೊಬೇಕು. ಅದಕ್ಕೆ ಅವ್ರಿಗೆ ಶಬ್ದಾರ್ಥ ಮಾತ್ರ ಅದೇ ಅರ್ಥ ಕೊಡುತ್ತೆ. ಅದಕ್ಕೆ ಆಧ್ಯಾತ್ಮಿಕ ಅರ್ಥ ತಿನ್ಬೇಕು. ಏನು ಮಕ್ಕಳು ಮುಗಿಸೇ ಸಾಕೋದು ಕರ್ಮ. ಅಯ್ಯೋ, ನೈಷ್ಕರ್ಮ್ಯ ರೂಪವಾದಂತಹ ಜ್ಞಾನಯೋಗವು ಕರ್ಮಯೋಗೋಪಾಯವಾಗಿದೆ ಎಂಬುದು ಶ್ರುತಿಯಲ್ಲೂ ಇಲ್ಲೂ ಕೂಡ ಪ್ರತಿಪಾದನೆ ಮಾಡಿರೋದ್ರಿಂದ ಅದು ಗೊತ್ತಾಗತ್ತೆ. ಉಪಾಯವಿಲ್ಲದೆ ಉಪಯೋಗವಿಲ್ಲ. ಆಯ್ತಾ?